ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಏಪ್ರಿಲ್ 29ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಏಪ್ರಿಲ್ 28ರಂದು ಅಂದರೆ ನಿನ್ನೆ ನಾವು ಕೇಳಿದಂಥ ಪ್ರಿಲಿಮ್ಸ್ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ನಮ್ಮ ಮೊದಲ ಪ್ರಶ್ನೆ ಕೇಳ್ತಾ ಇದೆ, ಕಾಸ್ಟ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಸ್ ಅ ಟರ್ಮ್ ರೀಸೆಂಟ್ಲಿ ಹರ್ಡ್ ಇನ್ ನ್ಯೂಸ್. ಇನ್ ದಿಸ್ ಕಂಟೆಕ್ಸ್ಟ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಕಾಸ್ಟ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳಿ. ಕಾಸ್ಟ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನುವಂಥ ಟರ್ಮನ್ನು ಇತ್ತೀಚೆಗೆ ನಾವು ಸುದ್ದಿಯಲ್ಲಿ ನೋಡಿದ್ವಿ. ಈ ಕಾಸ್ಟ್ ಆಫ್ ಡೂಯಿಂಗ್ ಬಿಸ್ನೆಸ್ನ ಕುರಿತಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನು ಗುರುತಿಸಬೇಕಾಗುತ್ತೆ. ಯಾವುದೇ ಒಂದು ಬಿಸ್ನೆಸ್ ಅನ್ನು ಮಾಡಬೇಕಾದ್ರೆ ಆ ಬಿಸ್ನೆಸ್ನಲ್ಲಿ ಇನ್ವಾಲ್ವ್ ಆಗುವಂಥ ಲೇಬರ್ಸ್ಗಳಿಗೆ ವೇಜಸ್ ಅನ್ನು ನೀಡಬೇಕಾಗುತ್ತೆ. ಆ ಬಿಸ್ನೆಸ್ಗೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗೆ ಬೇಕಾಗುವಂಥ ಜಾಗ ಏನಿರುತ್ತೆ ಆ ಜಾಗಕ್ಕೆ ಅಥವಾ ಆ ಬಿಲ್ಡಿಂಗ್ಸ್ಗಳಿಗೆ ರೆಂಟನ್ನು ನೀಡಬೇಕಾಗುತ್ತೆ. ಅಥವಾ ನಾವು ಏನಾದರೂ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಅಂದರೆ ಕ್ಯಾಪಿಟಲ್ ಗೂಡ್ಸಿನ ಅವಶ್ಯಕತೆ ಇರೋದ್ರಿಂದ ಅದ್ರ ಮೇಲೆ ಹೂಡಿಕೆಯನ್ನು ಮಾಡಬೇಕಾಗುತ್ತೆ. ಆ ಬಿಸ್ನೆಸ್ ಫರ್ಮ್ಸ್ಗಳಿಂದ ಬರುವಂಥ ಲಾಭದ ಮೊತ್ತಕ್ಕೆ ಟ್ಯಾಕ್ಸನ್ನು ಕೂಡ ಸರ್ಕಾರಕ್ಕೆ ಪೇ ಮಾಡಬೇಕಾಗಿರುತ್ತೆ. ಮತ್ತು ಆ ಟ್ಯಾಕ್ಸಿನ ಒಂದಷ್ಟು ಭಾಗವನ್ನು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗಿ ಕೂಡ MNCಗಳಾಗಿರ್ಬೋದು, ಕಾರ್ಪೊರೇಟ್ ಕಂಪನೀಸ್ಗಳಾಗಿರ್ಬೋದು, ಇವುಗಳು ಪೇ ಮಾಡಬೇಕಾಗುತ್ತೆ. ಇವೆಲ್ಲವನ್ನೂ ಕೂಡ ಈ ಕಾಸ್ಟ್ ಆಫ್ ಬಿಸ್ನೆಸ್ ಅನ್ನುವಂಥದ್ದು ಒಳಗೊಂಡಿರುತ್ತೆ. ಒಂದು ಬಿಸ್ನೆಸ್ ಅನ್ನು ಮಾಡೋದಕ್ಕೆ ಏನೆಲ್ಲ ವೆಚ್ಚಗಳನ್ನು ಮಾಡ್ತೇವೆ ಇದೆಲ್ಲವೂ ಕೂಡ ಕಾಸ್ಟ್ ಆಫ್ ಬಿಸ್ನೆಸ್ ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಯಾವುದೇ ಒಂದು ಕಂಪನಿ ಅಥವಾ ಫರ್ಮಿನ ಕಾಸ್ಟ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನುವಂಥದ್ದು ಹೆಚ್ಚಾಗಿದೆ ಅಂತ ಅಂದ್ರೆ ಆ ಫರ್ಮ್ ಅಥವಾ ಒಂದು ಕಂಪನಿ ಏನಿರುತ್ತೆ ಅದು ಒಂದು ಯೂನಿಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡಬೇಕು ಅಂತ ಅಂದ್ರೆ ಹೆಚ್ಚು ಹಣವನ್ನ ಬಳಕೆ ಮಾಡ್ಕೊಳ್ಳುತ್ತೆ ಅಥವಾ ವೆಚ್ಚ ಮಾಡಬೇಕಾಗುತ್ತೆ. ಅಥವಾ ಅವರಿಗೆ ಸಿಗುವಂತ ಲಾಭದ ಅಂಶ ಕಡಿಮೆ ಇರುತ್ತೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಮೊದಲ ವಾಕ್ಯ ಹೇಳುತ್ತೆ, ದಿಸ್ ಡಸಂಟ್ ಇನ್ಕ್ಲೂಡ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಸ್ ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ಅ ಹ್ಯುಮ್ಯಾನಿಟೇರಿಯನ್ ಎಕ್ಸ್ಪೆಂಡಿಚರ್. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ಹ್ಯುಮ್ಯಾನಿಟೇರಿಯನ್ ಎಕ್ಸ್ಪೆಂಡಿಚರ್ ಆಗಿರೋದ್ರಿಂದ ಈ ಕಾಸ್ಟ್ ಆಫ್ ಡೂಯಿಂಗ್ ಬಿಸ್ನೆಸ್ ನಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇನ್ಕ್ಲೂಡ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ವೆಚ್ಚ ಮಾಡುವಂತ ಎಲ್ಲ ಹಣವೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗೋದ್ರಿಂದ ಇಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಹಾಗಾಗಿ ಮೊದಲ ಹೇಳಿಕೆ ತಪ್ಪಾಗುತ್ತೆ. ಎರಡನೇ ಹೇಳಿಕೆ ಹೇಳುತ್ತೆ, ಹೈಯರ್ ದಿ ಕಾಸ್ಟ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂಪ್ಲೈಸ್ ದಿ ಹೈಯರ್ ಎಕ್ಸ್ಪೆಂಡಿಚರ್ ಅಂಡ್ ಹೆನ್ಸ್ ದಿ ಅಪ್ವರ್ಡ್ ಗ್ರೋತ್ ಆಫ್ ದಿ ಕಂಪನಿ ಅಂತ ಹೇಳಿ. ಕಾಸ್ಟ್ ಆಫ್ ಡೂಯಿಂಗ್ ಬಿಸ್ನೆಸ್ ಹೆಚ್ಚಾದ್ರೆ ಹೈಯರ್ ಎಕ್ಸ್ಪೆಂಡಿಚರ್ ಏನೋ ಆಗುತ್ತೆ, ಹೌದು. ಆದ್ರೆ ಹೈಯರ್ ಎಕ್ಸ್ಪೆಂಡಿಚರ್ ಆಗ್ತಾ ಇದೆ ಅಂತ ಅಂದ್ರೆ ಇದು ಅಪ್ವರ್ಡ್ ಗ್ರೋತ್ ಅನ್ನ ತೋರಿಸೋದಿಲ್ಲ. ಯಾವುದೇ ಒಂದು ಕಂಪನಿಗೆ ಅಪ್ವರ್ಡ್ ಗ್ರೋತ್ ಅನ್ನುವಂಥದ್ದು ತಪ್ಪಾಗುತ್ತೆ. ಆದ್ರೆ ಇದು ಡೌನ್ವರ್ಡ್ ಗ್ರೋತ್ ಅನ್ನ ತೋರಿಸ್ತಾ ಇರುತ್ತೆ. ಅಂದ್ರೆ ಗ್ರೋತ್ ಕಡಿಮೆ ಆಗ್ತಿದೆ ಅಂತ ಹೇಳ್ಬೋದಾಗುತ್ತೆ ಅಥವಾ ಅವರಿಗೆ ಸಿಗ್ತಾ ಇರುವಂತ ಲಾಭದ ಅಂಶ ಕಡಿಮೆ ಆಗ್ತಿದೆ ಅನ್ನೋದನ್ನ ಇದು ಗುರುತಿಸುತ್ತೆ. ಇಲ್ಲಿ ಕಾಸ್ಟ್ ಆಫ್ ಡೂಯಿಂಗ್ ಬಿಸ್ನೆಸ್ ಹೆಚ್ಚಾದ್ರೆ ಆ ಕಂಪನಿಯ ಗ್ರೋತ್ ಕೂಡ ಅಪ್ವರ್ಡ್ ಗ್ರೋತ್ ಆಗಿರುತ್ತೆ ಅನ್ನೋದು ತಪ್ಪಾಗೋದ್ರಿಂದ ಇಲ್ಲಿ ಈ ಹೇಳಿಕೆ ತಪ್ಪಾಗುತ್ತೆ. ಇಲ್ಲಿ ಆಪ್ಷನ್ ಡಿ ನೈದರ್ 1 nor 2 ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಎರಡನೇ ಪ್ರಶ್ನೆಯಲ್ಲಿ ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಡೆಪ್ ಟ್ರ್ಯಾಪ್ ಡಿಪ್ಲೊಮೆಸಿ ಆರ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಡೆಪ್ ಟ್ರ್ಯಾಪ್ ಡಿಪ್ಲೊಮೆಸಿಯ ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನ ಗುರುತಿಸಬೇಕಾಗುತ್ತೆ. ಡೆಪ್ ಟ್ರ್ಯಾಪ್ ಡಿಪ್ಲೊಮೆಸಿ ಅನ್ನುವಂಥದ್ದು ಚೀನಾದವರು ತನ್ನ ಜಿಯೋ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ ಗಳನ್ನ ಪ್ರಿಸರ್ವ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಫಾಲೋ ಮಾಡುವಂತ ಒಂದು ಮೆಥಡ್ ಆಗಿದೆ. ಉದಾಹರಣೆಗೆ ನೋಡೋದಾದ್ರೆ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ನ ಮುಖಾಂತರವಾಗಿ ಹಲವಾರು ರಾಷ್ಟ್ರಗಳು ಈ ಪ್ರಾಜೆಕ್ಟ್ ನಲ್ಲಿ ಇನ್ವಾಲ್ವ್ ಆಗಿದೆ. ಆದ್ರೆ ಆ ರಾಷ್ಟ್ರಗಳಿಗೆ ತಮ್ಮಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಮಟ್ಟಿಗಿನ ಹಣ ಅನ್ನುವಂಥದ್ದು ಅವಶ್ಯಕತೆ ಇರುತ್ತೆ. ಈ ಹ್ಯೂಜ್ ಅಮೌಂಟ್ ಆಫ್ ಲೋನ್ಸ್ ಗಳನ್ನ ನೀಡೋದಕ್ಕೆ ಚೀನಾ ಸರ್ಕಾರ ಕೂಡ ರೆಡಿ ಇರುತ್ತೆ. ಈ ಲೋನ್ಸ್ ಗಳಿಗೆ ಹೈಯರ್ ಇಂಟ್ರೆಸ್ಟ್ ರೇಟ್ ಗಳನ್ನ ಇಟ್ಟಿರುತ್ತೆ ಮತ್ತು ಶಾರ್ಟರ್ ರೀಪೇಮೆಂಟ್ಸ್ ಪೀರಿಯಡ್ಸ್ ಗಳು ಇರುತ್ತೆ. ಆದ್ರೂ ಕೂಡ ಆ ಸರ್ಕಾರಗಳು ತಾನು ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಚೀನಾದಿಂದ ಸಾಲವನ್ನ ಈ ರೀತಿಯಾಗಿ ಪಡೆಯೋದಕ್ಕೆ ಕೂಡ ಒಪ್ಕೊಳ್ಳುತ್ತೆ. ಈ ಸಾಲವನ್ನ ಪಡೆಯೋದಕ್ಕೆ ಆ ರಾಷ್ಟ್ರಗಳು ತಮ್ಮಲ್ಲಿರ್ತಕ್ಕಂಥ ಕೀ ಏರಿಯಾಸ್ ಗಳನ್ನ, ಅವರ ಫಿನಾನ್ಸಸ್ ನಲ್ಲಿರ್ತಕ್ಕಂಥ ಶೇರ್ ಅನ್ನ, ರೆವಿನ್ಯೂಸಿನ ಶೇರ್ ಅನ್ನ, ನ್ಯಾಚುರಲ್ ಮತ್ತು ಮಿನರಲ್ ರಿಸೋರ್ಸ್ ಗಳನ್ನ ಮತ್ತು ಆ ರಾಷ್ಟ್ರದಲ್ಲಿರ್ತಕ್ಕಂಥ ಕೀ ಲೊಕೇಶನ್ಸ್ ಗಳನ್ನ ಕೊಲ್ಯಾಟ್ರಲ್ಸ್ ಆಗಿ ಅಂದ್ರೆ ಅಡವಿಟ್ಟುತ್ತಾರೆ ಈ ಚೀನಾದ ಬಳಿಯಲ್ಲಿ. ಇದರ ಇಂಟ್ರೆಸ್ಟ್ ರೇಟ್ ಹೈ ಇರೋದ್ರಿಂದ ಮತ್ತು ರೀಪೇಮೆಂಟ್ ಪೀರಿಯಡ್ ಕೂಡ ಕಡಿಮೆ ಇರೋದ್ರಿಂದ ಒಂದು ವೇಳೆ ಈ ಫಿನಾನ್ಸಸ್ ಅನ್ನ ಸರಿಯಾದ ಸಮಯದಲ್ಲಿ ಈ ಲೋನ್ಸ್ ಗಳನ್ನ ರೀಪೇ ಮಾಡೋದಕ್ಕೆ ಫೇಲ್ಯೂರ್ ಅನ್ನ ಆ ದೇಶಗಳು ಕಂಡಾಗ ಅಲ್ಟಿಮೇಟ್ ಆಗಿ ಇದೇನಾಗುತ್ತೆ ಅಂತ ಅಂದ್ರೆ ಈ ಕೀ ಲೊಕೇಶನ್ಸ್ ಗಳನ್ನ ಚೀನಾದ ಕಂಟ್ರೋಲಿಗೆ ಈ ದೇಶಗಳು ನೀಡಬೇಕಾಗುತ್ತೆ. ಇದರಿಂದಾಗಿ ಅವರು ತಮ್ಮ ಸಾವರಿನ್ ಕಂಟ್ರೋಲ್ ಅನ್ನ ತಮ್ಮದೇ ಆದಂತ ಪ್ರದೇಶಗಳ ಮೇಲೆ ಕಳ್ಕೊಳ್ಬೇಕಾಗುತ್ತೆ. ಚೀನಾಕ್ಕೆ ಇದರಿಂದ ಬಹಳನೇ ಉಪಯೋಗ ಆಗುತ್ತೆ. ಈ ಬೆನಿಫಿಟ್ಸ್ ಅನ್ನ ಅದು ತನ್ನ ಗಮನದಲ್ಲಿಟ್ಟುಕೊಂಡೇ ಲೋನ್ಸ್ ಗಳನ್ನ ಡಿಸ್ಬರ್ಸ್ ಮಾಡುವಂತದ್ದು. ಹಾಗಾಗಿ ತನಗೆ ಬೇಕಾಗುವಂತ ಜಿಯೋ ಸ್ಟ್ರಾಟಜಿಕ್ ಲೊಕೇಶನ್ಸ್ ಗಳನ್ನ ಮೊದಲೇ ಪಿಕ್ ಮಾಡಿಕೊಂಡು ಈ ರೀತಿಯ ಪ್ರದೇಶಗಳಿಗೆ ಈ ಲೋನ್ಸ್ ಗಳನ್ನ ಚೀನಾ ಡಿಸ್ಬರ್ಸ್ ಮಾಡುವಂತ ಮೆಥಡ್ ಅನ್ನ ಡೆಪ್ಟ್ ಟ್ರ್ಯಾಪ್ ಡಿಪ್ಲೊಮೆಸಿಯ ಮುಖಾಂತರವಾಗಿ ಮಾಡುವಂತದ್ದು. ಇದರಿಂದ ಅಲ್ಟಿಮೇಟ್ ಆಗಿ ತನಗೆ ಬೇಕಾದಂತ ಕೀ ಲೊಕೇಶನ್ಸ್ ಗಳ ಮೇಲೆ ಆ ರಾಷ್ಟ್ರಗಳಿಗಿದ್ದಂತ ಸಾವರಿನ್ ಕಂಟ್ರೋಲ್ ಅನ್ನ ಆ ರಾಷ್ಟ್ರ ಕಳ್ಕೊಂಡು ಚೀನಾದ ಅಡಿಗೆ ನೀಡುವಂತದ್ದು. ಇದನ್ನೇ ನಾವು ಚೀನಾದ ಡೆಪ್ಟ್ ಟ್ರ್ಯಾಪ್ ಡಿಪ್ಲೊಮೆಸಿ ಅಂತ ಹೇಳಿ ಕರೆಯುವಂತದ್ದು. ಚೀನಾದ ಈ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ನಲ್ಲಿ ಶ್ರೀಲಂಕಾ ಕೂಡ ಭಾಗಿಯಾಗಿತ್ತು. ಶ್ರೀಲಂಕಾ ಕೂಡ ಈ ಡೆಪ್ಟ್ ಟ್ರ್ಯಾಪ್ ಡಿಪ್ಲೊಮೆಸಿಯ ಅಂಗವಾಗಿ ಹೋಗಿದೆ. ಅಂದ್ರೆ ಈ ಡೆಪ್ಟ್ ಅನ್ನ ಶ್ರೀಲಂಕಾ ಕೂಡ ಪಡೆದುಕೊಂಡಿದೆ. ಈಗ ಅದಕ್ಕೆ ರೀಪೇಮೆಂಟ್ ಅನ್ನ ಮಾಡಬೇಕಾಗಿದೆ. ಆದ್ರೆ ಈಗ COVID-19 ಪ್ಯಾಂಡಮಿಕ್ ನಿಂದಾಗಿ ಕ್ರೈಸಿಸ್ ಇಯರ್ ಇದ್ರೂ ಕೂಡ ಈ ಡೆಪ್ಟ್ ಅನ್ನ ರೀಪೇ ಮಾಡಬೇಕಾಗಿರುವಂತದ್ದು ಶ್ರೀಲಂಕಾಗೆ ಒಂದು ಸವಾಲಾಗಿ ಪರಿಣಮಿಸಿರುವಂತದ್ದು. ಮೊದಲ ಹೇಳಿಕೆ ಹೇಳುತ್ತೆ, ಇಟ್ ಈಸ್ ದಿ ವೈಡ್ಲಿ ಕ್ರಿಟಿಸೈಸ್ಡ್ ಪಾಲಿಸಿ ಆಫ್ ಚೈನಾ ವಿಚ್ ಇನ್ಕ್ಲೂಡ್ಸ್ ಹ್ಯೂಜ್ ಇನ್ವೆಸ್ಟ್ಮೆಂಟ್ಸ್ ಆನ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಇನ್ ದ ರಿಸೀವಿಂಗ್ ಕಂಟ್ರಿ ಅಂತ ಹೇಳಿ. ಹೌದು, ಇದು ಸರಿಯಾದಂತ ವಾಕ್ಯ ಆಗುತ್ತೆ. ಚೀನಾದ ಈ ಒಂದು ಪಾಲಿಸಿಯು ವೈಡ್ಲಿ ಕ್ರಿಟಿಸೈಸ್ ಆಗಿದ್ದು ಇದರಿಂದಾಗಿ ರಿಸೀವಿಂಗ್ ಕಂಟ್ರೀಸ್ಗಳ ಮೇಲೆ
ಹ್ಯೂಜ್ ಇನ್ವೆಸ್ಟ್ಮೆಂಟ್ಗಳನ್ನು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳಲ್ಲಿ ಚೀನಾ ಮಾಡುತ್ತೆ. ಎರಡನೇ ಪಾಯಿಂಟ್ ಹೇಳ್ತಾ ಇದೆ, ಒನ್ ಆಫ್ ದಿ ಮೈನ್ ಸೆಟ್ ಬ್ಯಾಕ್ ಫಾರ್ ದ ರಿಸೀವಿಂಗ್ ಕಂಟ್ರಿ ಈಸ್ ದಟ್ ಇಟ್ ಹ್ಯಾಸ್ ಟು ಪುಟ್ ಇಟ್ಸ್ ಮಿನರಲ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್ ಆಸ್ ದಿ ಕೊಲ್ಯಾಟ್ರಲ್ ಅಂತ ಹೇಳಿ. ಒಂದು ಮೈನ್ ಸೆಟ್ ಬ್ಯಾಕ್ ಏನು ಅಂತಂದ್ರೆ ರಿಸೀವಿಂಗ್ ಕಂಟ್ರಿಗೆ ಇದು ತನ್ನಲ್ಲಿರ್ತಕ್ಕಂಥ ಮಿನರಲ್ ಮತ್ತು ನ್ಯಾಚುರಲ್ ರಿಸೋರ್ಸ್ಗಳನ್ನ, ಖನಿಜ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನ ಕೊಲ್ಯಾಟ್ರಲ್ ಆಗಿ ಇಡಬೇಕಾಗುತ್ತೆ ಅಂತ ಹೇಳಿ. ಹೌದು, ಇದು ಕೂಡ ಸರಿಯಾದಂತ ಹೇಳಿಕೆ ಆಗಿದೆ. ಮೂರನೇ ಹೇಳಿಕೆ ಹೇಳುತ್ತೆ, ಎನಿ ಫೇಲ್ಯೂರ್ ಆಫ್ ಪೇಮೆಂಟ್ ಆಫ್ ದಿಸ್ ಡೆಪ್ಟ್ ಮೈಟ್ ರಿಸಲ್ಟ್ ಇನ್ ಗಿವಿಂಗ್ ಅಪ್ ಆಫ್ ದಿ ಕೀ ಏರಿಯಾಸ್ ಆಫ್ ದಿ ಕಂಟ್ರಿ ಟು ದ ಚೈನಾ ಅಂತ ಹೇಳಿ. ಇದನ್ನ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಈಗ ಏನಾದರೂ ಡೆಪ್ಟ್ ಅನ್ನ ರೀಪೇ ಮಾಡೋದ್ರಲ್ಲಿ ಫೇಲ್ಯೂರ್ ಅನ್ನ ಆ ದೇಶಗಳು ಕಂಡ್ರೆ ಆ ದೇಶ ತನ್ನ ಕೀ ಏರಿಯಾಸ್ಗಳನ್ನ ಮೊದಲೇ ಕೊಲ್ಯಾಟ್ರಲ್ ಆಗಿ ನೀಡಿರೋದ್ರಿಂದಾಗಿ ಆ ಕೀ ಏರಿಯಾಸ್ಗಳನ್ನ ಬಿಟ್ಕೊಡ್ಬೇಕಾಗುತ್ತೆ. ಹಾಗಾಗಿ ಆ ಕೀ ಏರಿಯಾಸ್ ಮೇಲೆ ಇದ್ದಂತ ತನ್ನ ಸಾವರಿನ್ ಪವರ್ ಅನ್ನ ಈ ಕಂಟ್ರೀಸ್ಗಳು ಕಳ್ಕೊಳ್ಬೇಕಾಗುತ್ತೆ ಅಂತ ಹೇಳಿ. ಈ ಮೂರನೇ ವಾಕ್ಯ ಕೂಡ ಸರಿಯಾಗೋದ್ರಿಂದ ಇಲ್ಲಿ ಆಪ್ಷನ್ ಡಿ 1, 2, 3 ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆಯಲ್ಲಿ, ಇನ್ ಅ ಸ್ಟಡಿ ರೀಸೆಂಟ್ಲಿ ಮೇಡ್ ದ ಯುನೈಟೆಡ್ ನೇಷನ್ಸ್ ಎಕ್ಸ್ಪ್ರೆಸ್ ದಟ್ ದ ವೈಲೆನ್ಸ್ ಹ್ಯಾಸ್ ಆಕ್ಚುಲಿ ರೈಸನ್ ಇನ್ ಅಫ್ಘಾನಿಸ್ತಾನ್. ಇನ್ ದಿಸ್ ಕಂಟೆಕ್ಸ್ಟ್ ಸೆಲೆಕ್ಟ್ ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ವರ್ ದ ಕೀ ಅಗ್ರಿಮೆಂಟ್ಸ್ ಮೇಡ್ ಇನ್ US ತಾಲಿಬಾನ್ ಪೀಸ್ ಡೀಲ್ ಅನ್ನೋದನ್ನ ನೋಡೋಣ. ಈ ಪ್ರಶ್ನೆಯಲ್ಲಿ ಕೇಳ್ತಾ ಇದೆ, ಯುನೈಟೆಡ್ ನೇಷನ್ನಿನ ಒಂದು ರಿಪೋರ್ಟ್ ಇತ್ತೀಚೆಗೆ ಹೇಳಿರೋದೇನು ಅಂತಂದ್ರೆ, ಅಫ್ಘಾನಿಸ್ತಾನದಲ್ಲಿ ನಡೆದಂತ US ತಾಲಿಬಾನಿನ ಪೀಸ್ ಡೀಲ್ನ ನಂತರದಲ್ಲೂ ಕೂಡ ಅಲ್ಲಿ ವೈಲೆನ್ಸ್ ಅನ್ನುವಂಥದ್ದು ಇನ್ನೂ ಕೂಡ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಪೀಸ್ ಡೀಲ್ನಲ್ಲಿ ಇದ್ದಂತ ಕೀ ಅಗ್ರಿಮೆಂಟ್ಸ್ಗಳು ಯಾವುದು ಅನ್ನೋದನ್ನ ನಾವಿಲ್ಲಿ ಗುರುತಿಸಬೇಕಾಗುತ್ತೆ. ಈ ಪೀಸ್ ಡೀಲ್ನಲ್ಲಿ ಮುಖ್ಯವಾಗಿ ಅಫ್ಘಾನಿಸ್ತಾನದಲ್ಲಿರ್ತಕ್ಕಂಥ US ಮತ್ತು ನ್ಯಾಟೋದ ಅಲೈಸ್ಗಳೇನಿದೆ ಇವೆಲ್ಲವುಗಳನ್ನ 14 ತಿಂಗಳೊಳಗಾಗಿ ವಿತ್ಡ್ರಾವಲ್ ಮಾಡ್ಕೊಳ್ತೇನೆ ಅಂತ ಹೇಳಿ US ಹೇಳುವಂಥದ್ದು ಮತ್ತು ಇಂಟ್ರಾ ಅಫ್ಘಾನ್ ಡೈಲಾಗ್ ಅನ್ನ ಕೂಡ ಈ ಪೀಸ್ ಡೀಲ್ ಅನ್ನುವಂಥದ್ದು ಫೆಸಿಲಿಟೇಟ್ ಮಾಡುತ್ತೆ. ಈ ಪೀಸ್ ಡೀಲ್ ನ ಮುಖಾಂತರವಾಗಿ ತಾಲಿಬಾನ್ನ ಮೇಲೆ UN ಹಾಕಿದ್ದಂತ ಸ್ಯಾಂಕ್ಷನ್ಸ್ ಅನ್ನ 3 ತಿಂಗಳೊಳಗೆ ತಾಲಿಬಾನ್ನ ಲೀಡರ್ಸ್ ಮೇಲೆ ಇದ್ದಂತ ಸ್ಯಾಂಕ್ಷನ್ಸ್ ಗಳನ್ನ ರಿಮೂವ್ ಮಾಡುವಂಥದ್ದು ಮತ್ತು US ಸ್ಯಾಂಕ್ಷನ್ಸ್ ಗಳನ್ನು ಕೂಡ ರಿಮೂವ್ ಮಾಡುವಂಥದ್ದನ್ನ ಈ ಪೀಸ್ ಡೀಲ್ ನಲ್ಲಿ ಒಳಗೊಂಡಿರುವಂಥದ್ದು ಮತ್ತು ತಾಲಿಬಾನಿನ 5,000 ಮಂದಿ ಪ್ರಿಸನರ್ಸ್ ಗಳನ್ನ ಅಫ್ಘಾನಿಸ್ತಾನದ ಜೈಲುಗಳಲ್ಲಿ ಏನು ಬಂದಿಯಾಗಿದ್ದಾರೆ ಇವರುಗಳನ್ನ ರಿಲೀಸ್ ಮಾಡುವಂಥದ್ದು, US ಮತ್ತು ನ್ಯಾಟೋ ಮತ್ತು ಇದರ ಅಲೈಸ್ಗಳ ಪ್ರಿಸನರ್ಸ್ ಗಳಾಗಿ ತಾಲಿಬಾನ್ನ ಬಳಿ ಇರ್ತಕ್ಕಂಥ 1,000 ಮಂದಿ ಪ್ರಿಸನರ್ಸ್ ಗಳನ್ನ ಕೂಡ ರಿಲೀಸ್ ಮಾಡುವಂಥದ್ದು, ಈ ಎಲ್ಲ ಅಂಶಗಳನ್ನ ಈ ಒಂದು ಪೀಸ್ ಡೀಲ್ ಅನ್ನುವಂಥದ್ದು ಒಳಗೊಂಡಿದೆ. ಮೊದಲ ಹೇಳಿಕೆ ಹೇಳುತ್ತೆ US ಟ್ರೂಪ್ಸ್ ವಿತ್ಡ್ರಾವಲ್ ಫ್ರಮ್ ಅಫ್ಘಾನಿಸ್ತಾನ್ ಅಂತ ಹೇಳಿ. ಹೌದು, ಇದನ್ನ ಕೂಡ ಈ ಪೀಸ್ ಡೀಲ್ ಒಳಗೊಂಡಿದೆ. ಎರಡನೇ ಹೇಳಿಕೆ ಹೇಳುತ್ತೆ ಸ್ಯಾಂಕ್ಷನ್ಸ್ ಟು ಕಂಟಿನ್ಯೂ ಅಂಟಿಲ್ ಪೀಸ್ ಪ್ರಿವೇಲ್ಸ್ ಇನ್ ಅಫ್ಘಾನಿಸ್ತಾನ್ ಅಂತ ಹೇಳಿ. ಈ ಪೀಸ್ ಡೀಲ್ ನಲ್ಲಿ ಸ್ಯಾಂಕ್ಷನ್ಸ್ ಅನ್ನ ರಿಮೂವ್ ಮಾಡೋದ್ರ ಬಗ್ಗೆ ಮಾತನಾಡಿದ್ದಾರೆ ಹೊರತು ಅಫ್ಘಾನಿಸ್ತಾನದಲ್ಲಿ ಶಾಂತಿ ಪ್ರಿವೈಲ್ ಆಗುವವರೆಗೂ ಸ್ಯಾಂಕ್ಷನ್ಸ್ ಅನ್ನ ರಿಮೂವ್ ಮಾಡೋದಿಲ್ಲ ಅಂತ ಹೇಳಿಲ್ಲ ಇಲ್ಲಿ. ಹಾಗಾಗಿ ಈ ಹೇಳಿಕೆ ತಪ್ಪಾಗುತ್ತೆ. ಈ ಪೀಸ್ ಡೀಲ್ ನಲ್ಲಿ ತಾಲಿಬಾನ್ US ಮತ್ತು ಇದರ ಅಲೈಸ್ಗಳ ಮೇಲೆ ಹೋಸ್ಟೈಲ್ ಆಗಿ ಇರದಂತೆ ಕಮಿಟೆಡ್ ಆಗಿರೋದನ್ನ ಕೂಡ ನಾವು ಕಾಣಬಹುದಾಗುತ್ತೆ. ಮತ್ತು 4ನೇ ಪಾಯಿಂಟ್ ನಲ್ಲಿ ಹೇಳುವಂತೆ ರಿಲೀಸ್ ಆಫ್ ಪ್ರಿಸನರ್ಸ್ ಆಫ್ ವಾರ್ ಇದನ್ನ ಕೂಡ ನಾವಿಲ್ಲಿ ಈ ಪೀಸ್ ಡೀಲ್ ನ ಮುಖಾಂತರವಾಗಿ ನೋಡ್ತೇವೆ. ಹಾಗಾಗಿ 1, 3 and 4 ಇಲ್ಲಿ ಸರಿಯಾಗಿರೋದ್ರಿಂದ ಆಪ್ಷನ್ ಡಿ 1, 3, 4 ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಕಡೆಯ ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾರೆ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಡಿಫೆನ್ಸ್ ಬಜೆಟ್ ಆಫ್ ಇಂಡಿಯಾ ಅಂತ ಹೇಳಿ. ಭಾರತದ ಡಿಫೆನ್ಸ್ ಬಜೆಟ್ನ ಕುರಿತು ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನ ಗುರುತಿಸಬೇಕಾಗುತ್ತೆ. ಔಟ್ ಆಫ್ ದಿ 3 ಸರ್ವಿಸಸ್ ಅಂತ ಅಂದ್ರೆ ಆರ್ಮಿ, ನೇವಿ ಮತ್ತು ಏರ್ ಫೋರ್ಸ್, ಈ 3 ಸರ್ವಿಸಸ್ಗಳ ಪೈಕಿ ಭಾರತದಲ್ಲಿಟ್ಟಿರ್ತಕ್ಕಂಥ ಡಿಫೆನ್ಸ್ ಬಜೆಟ್ ಅನ್ನು ಗಮನಿಸಿದಾಗ ನೇವಿಗೆ ಮೇಜರ್ ಶೇರ್ ಅನ್ನ ನೀಡಲಾಗಿದೆ ಅಂತ ಹೇಳಿ ಮೊದಲ ವಾಕ್ಯ ಹೇಳುತ್ತೆ. ಆದ್ರೆ ಭಾರತದ ಈ ಡಿಫೆನ್ಸ್ ಬಜೆಟ್ ನಾಡಿಯಲ್ಲಿ ನೇವಿಗೆ ಇಟ್ಟಿರುವಂತಹ ಹಣ ಎಷ್ಟು ಅಂತ ಅಂದ್ರೆ ಕ್ಯಾಪಿಟಲ್ ಔಟ್ಲೇ ಎಷ್ಟು ಅಂತ ಅಂದ್ರೆ 23,156 ಕೋಟಿ ರೂಪಾಯಿಗಳು. ಆರ್ಮಿಯ ಅಡಿಯಲ್ಲಿ ಗ್ರಾಂಟ್ ಆಗಿರುವಂತಹ ಕ್ಯಾಪಿಟಲ್ ಔಟ್ಲೇ ಅಂತ ಅಂದ್ರೆ 29,447 ಕೋಟಿ ರೂಪಾಯಿಗಳು. ಆದರೆ ಇಂಡಿಯನ್ ಏರ್ ಫೋರ್ಸ್ ನ ಅಡಿಯಲ್ಲಿ ಅಲೋಕೇಟ್ ಆಗಿರುವಂತದ್ದು 39,302 ಕೋಟಿ ರೂಪಾಯಿ. ಹಾಗಾಗಿ ಇಂಡಿಯನ್ ಏರ್ ಫೋರ್ಸ್ ಗೆ ಹೆಚ್ಚು ಅಲೋಕೇಟ್ ಆಗಿರೋದ್ರಿಂದ ನಮಗೆ ಇಲ್ಲಿ ಮೊದಲ ವಾಕ್ಯ ತಪ್ಪಾಗುತ್ತೆ. ನೇವಿ, ಆರ್ಮಿ ಅಥವಾ ಏರ್ ಫೋರ್ಸ್ ಗೆ ಎಷ್ಟು ಹಣ ಅಲೋಕೇಟ್ ಆಗಿದೆ ಅನ್ನುವಂಥದ್ದು ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗಲ್ಲ. ಭಾರತವು ಮಿಲಿಟರಿ ಸ್ಪೆಂಡಿಂಗ್ ನಲ್ಲಿ ಇಡೀ ಜಗತ್ತಿನಲ್ಲೇ ಟಾಪ್ 3rd ಪೊಸಿಷನ್ ನಲ್ಲಿ ಇರೋದ್ರಿಂದಾಗಿ ಭಾರತದ ಮಿಲಿಟರಿ ಸ್ಪೆಂಡಿಂಗ್ ನ ಬಗ್ಗೆ ನಾವೊಂದಷ್ಟು ಪ್ರಾಮುಖ್ಯತೆಯನ್ನ ನೀಡಬೇಕಾಗುತ್ತೆ. ಅದರಲ್ಲಿ ಯಾವ ಸರ್ವಿಸಸ್ಗೆ ಹೆಚ್ಚು ಹಣವನ್ನ ಅಲೋಕೇಟ್ ಮಾಡ್ತೇವೆ ಅನ್ನುವಂಥದ್ದು ನಮಗೆ ಗೊತ್ತಿದ್ರೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಒಳಿತಾಗೋದ್ರಿಂದ ನಾವು ಈ ಒಂದು ಪಾಯಿಂಟ್ ಅನ್ನ ನೀಡಿರುವಂತದ್ದು. ಎರಡನೇ ಪಾಯಿಂಟ್ ನಲ್ಲಿ ಡಿಫೆನ್ಸ್ ಪೆನ್ಷನ್ಸ್ ಹ್ಯಾವ್ ಬೀನ್ ಅಲೋಕೇಟೆಡ್ ಅಂಡರ್ ದಿ ಬಜೆಟ್ ಎಸ್ಟಿಮೇಟ್ಸ್ ಆಫ್ 2020-21 ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಡಿಫೆನ್ಸ್ ಪೆನ್ಷನ್ಸ್ ಗಳನ್ನ ಕೂಡ ಬಜೆಟ್ ಎಸ್ಟಿಮೇಟ್ ನ ಅಡಿಯಲ್ಲಿ ಇಡಲಾಗಿದೆ ಅಂತ ಹೇಳಿ ಹೇಳುವಂತದ್ದು. ಡಿಫೆನ್ಸ್ ಪೆನ್ಷನ್ಸ್ ಗಳನ್ನ ಹೊರತುಪಡಿಸಿಯೇ ಡಿಫೆನ್ಸ್ಗೆ ಅಂತ ಹೇಳಿ ಅಲೋಕೇಟ್ ಮಾಡಿರ್ತಕ್ಕಂಥ ಬಜೆಟ್ ಎಷ್ಟು ಅಂತಂದ್ರೆ ಈ ವರ್ಷದ ಬಜೆಟ್ ನಲ್ಲಿ 3,37,553 ಕೋಟಿ ರೂಪಾಯಿ. ಆದರೆ ಡಿಫೆನ್ಸ್ ಪೆನ್ಷನ್ ಅನ್ನು ಕೂಡ ಈ ಬಜೆಟ್ ಎಸ್ಟಿಮೇಟ್ ನ ಅಡಿಯಲ್ಲಿಯೇ ಪ್ರೊವೈಡ್ ಮಾಡಲಾಗಿದ್ದು 1,33,825 ಕೋಟಿ ರೂಪಾಯಿಗಳನ್ನ ಡಿಫೆನ್ಸ್ ಪೆನ್ಷನ್ಸ್ ಆಗಿ ನೀಡ್ತಾ ಇರುವಂತದ್ದು. ಹಾಗಾಗಿ ಇಲ್ಲಿ ಎರಡನೇ ಹೇಳಿಕೆ ಸರಿಯಾಗೋದ್ರಿಂದ ಆಪ್ಷನ್ ಬಿ 2 ಓನ್ಲಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ.
ಟಾರ್ಗೆಟೆಡ್ ನ್ಯೂಸ್ ಅನಾಲಿಸಿಸ್ ಅಡಿಯಲ್ಲಿನ ಇಂದಿನ ಆರ್ಟಿಕಲ್ಸ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ನಲ್ಲಿ ಮಿನಿಸ್ಟ್ರಿ ಡಸ್ ಯು ಟರ್ನ್ ಆನ್ ಪ್ಲಾಸ್ಮಾ ಥೆರಪಿ ಅನ್ನೋದಾಗಿದೆ. ಇಲ್ಲಿ ಕಾನ್ವಲೆಸೆಂಟ್ ಪ್ಲಾಸ್ಮಾ ಥೆರಪಿ ಅನ್ನುವಂಥದ್ದು ಈಗ ಇನ್ನೂ ಕೂಡ ಎಕ್ಸ್ಪೆರಿಮೆಂಟಲ್ ಸ್ಟೇಜಸ್ನಲ್ಲಿ ಇರೋದ್ರ ಬಗ್ಗೆ ಹೆಲ್ತ್ ಮಿನಿಸ್ಟ್ರಿ ಅವರು ಹೇಳ್ತಾ ಇರೋದನ್ನ ನೋಡೋಣ. ಎರಡನೇ ಆರ್ಟಿಕಲ್ನಲ್ಲಿ ಎಡಿಬಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಿಂದಾಗಿ $1.5 ಬಿಲಿಯನ್ ಲೋನ್ ಅನ್ನ ಕೋವಿಡ್-19 ರೆಸ್ಪಾನ್ಸ್ಗೆ ಭಾರತ ಸರ್ಕಾರದವರಿಗೆ ನೀಡಿರುವುದನ್ನು ನೋಡೋಣ. ಮೂರನೇ ಆರ್ಟಿಕಲ್ನಲ್ಲಿ ಯುನೈಟೆಡ್ ಸ್ಟೇಟ್ಸ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ಅನ್ನುವಂಥ ಅವ್ರು ತಂದಿರತಕ್ಕಂಥ ಒಂದು ರಿಪೋರ್ಟು ಇಂಡಿಯಾವನ್ನ ಡೌನ್ಗ್ರೇಡ್ ಮಾಡಿದೆ 2020ರ ಲಿಸ್ಟ್ನಲ್ಲಿ. ಇದನ್ನು ನಾವು ನೋಡೋಣ. ನಮ್ಮ ಕಡೆಯ TNA ಆರ್ಟಿಕಲ್ನಲ್ಲಿ ಸೌತ್ ಏಷ್ಯಾ ಫೇಸಸ್ ಹೆಲ್ತ್ ಕ್ರೈಸಿಸ್ ಆಸ್ ಚಿಲ್ಡ್ರನ್ ಮಿಸ್ ವ್ಯಾಕ್ಸಿನೇಷನ್ ಅನ್ನೋದನ್ನ ಸೌತ್ ಏಷ್ಯಾದಲ್ಲಿ ಚಿಲ್ಡ್ರನ್ ಈ ಪ್ಯಾಂಡಮಿಕ್ನಿಂದಾಗಿ ಕೋವಿಡ್-19 ಪ್ಯಾಂಡಮಿಕ್ನಿಂದಾಗಿ ವ್ಯಾಕ್ಸಿನೇಷನ್ ಅನ್ನ ಮಿಸ್ ಮಾಡ್ಕೊಳ್ತಿರೋದನ್ನ ಈ ಆರ್ಟಿಕಲ್ನಲ್ಲಿ ನೋಡೋಣ. ಇಂದಿನ ಡೈಲಿ ಎಡಿಟೋರಿಯಲ್ ಎನ್ರಿಚ್ಮೆಂಟ್ ಪ್ರೋಗ್ರಾಂನ ಅಡಿಯಲ್ಲಿ ಮೊದಲ ಎಡಿಟೋರಿಯಲ್ ವಿವಿಡ್ಲಿ ಇಮ್ಯಾಜಿನಿಂಗ್ ದ ಲೈಫ್ ಆಫ್ ಮೈಗ್ರೆಂಟ್ ವರ್ಕರ್ಸ್ ಅ ರೆಜಿಮ್ ಅನ್ನೋದನ್ನ ನೋಡೋಣ. ಮೈಗ್ರೆಂಟ್ ವರ್ಕರ್ಸ್ಗಳ ಸ್ಥಿತಿಗತಿ ಇವತ್ತು ಹೇಗಿದೆ ಮತ್ತು ಮೈಗ್ರೆಂಟ್ ವರ್ಕರ್ಸ್ಗಳ ಸ್ಥಿತಿಯ ಬಗ್ಗೆ ಎಲ್ಲರಿಗೂ ಕೂಡ ಇವತ್ತು ಪಬ್ಲಿಕ್ ಅವೇರ್ನೆಸ್ ಅನ್ನುವಂಥದ್ದು ಕ್ರಿಯೇಟ್ ಆಗ್ತಾ ಇದೆ ಕೋವಿಡ್-19 ಪ್ಯಾಂಡಮಿಕ್ನ ಹಿನ್ನೆಲೆಯಲ್ಲಿ. ಸರ್ಕಾರದವರು ಸೋಷಿಯಲ್ ಸೆಕ್ಯೂರಿಟೀಸ್ಗಳನ್ನ ಸೋಷಿಯಲ್ ಪಾಲಿಸೀಸ್ಗಳನ್ನ ತರೋದ್ರ ಮುಖಾಂತರವಾಗಿ ಎಲ್ಲರಿಗೂ ಕೂಡ ಈ ಪುವರ್ ಪೀಪಲ್ಗೆ ಮತ್ತು ವಲ್ನರಬಲ್ ಸೆಕ್ಷನ್ ಆಫ್ ಪೀಪಲ್ಗೆ ಮೈಗ್ರೆಂಟ್ ವರ್ಕರ್ಸ್ಗಳಿಗೆ ಲಾಕ್ಡೌನ್ನ ಸಂದರ್ಭದಲ್ಲಿ ಅಷ್ಟೇ ಅಲ್ಲ ಇನ್ನುಳಿದಂಥ ಮಿಕ್ಕ ಸಂದರ್ಭದಲ್ಲೂ ಕೂಡ ಅವರ ಜೀವನ ಸರಿಯಾದ ರೀತಿಯಲ್ಲಿ ನಡೆಯುವಂತೆ ಸೋಷಿಯಲ್ ಸೆಕ್ಯೂರಿಟಿಯನ್ನು ಸೋಷಿಯಲ್ ಪಾಲಿಸೀಸ್ಗಳನ್ನು ತರಬೇಕು ಅನ್ನೋದನ್ನ ಈ ಎಡಿಟೋರಿಯಲ್ನಲ್ಲಿ ನೋಡೋಣ. ಎರಡನೇ ಎಡಿಟೋರಿಯಲ್ನಲ್ಲಿ ಪ್ರೈವಸಿ ಕನ್ಸರ್ನ್ಸ್ ಡ್ಯೂರಿಂಗ್ ಅ ಪ್ಯಾಂಡಮಿಕ್ ಅಂದರೆ ಸರ್ಕಾರದವರು ತರ್ತಿರ್ತಕ್ಕಂಥ ಟೆಕ್ನಾಲಜಿಕಲ್ ಸೊಲ್ಯೂಷನ್ಸ್ಗಳಲ್ಲಿರುವಂಥ ಕೆಲವೊಂದು ಪ್ರೈವಸಿ ಕನ್ಸರ್ನ್ಸ್ಗಳ ಬಗ್ಗೆ ಇದರಲ್ಲಿ ನೋಡೋಣ. ಕಡೆಯ ಎಡಿಟೋರಿಯಲ್ನಲ್ಲಿ ಸಿಗ್ನಲಿಂಗ್ ಸಪೋರ್ಟ್ ಅನ್ನೋದನ್ನ ನೋಡೋಣ. ಇಲ್ಲಿ RBIನವರು ಮ್ಯೂಚುವಲ್ ಫಂಡ್ಸಿನ ಲಿಕ್ವಿಡಿಟಿ ಇನ್ಕ್ರೀಸ್ ಮಾಡಲಿಕ್ಕೆ ಅಂತ ಹೇಳಿ ಕಮರ್ಷಿಯಲ್ ಬ್ಯಾಂಕ್ಸ್ಗಳಿಗೆ 50,000 ಕೋಟಿ ರೂಪಾಯಿಯನ್ನ ಸಾಲವನ್ನ ನೀಡೋದಕ್ಕೆ ಮುಂದಾಗಿರೋದನ್ನ ಈ ಎಡಿಟೋರಿಯಲ್ನಲ್ಲಿ ನೋಡೋಣ. TNA ಅಡಿಯಲ್ಲಿನ ಇಂದಿನ ಮೊದಲ ಎಡಿಟೋರಿಯಲ್ ಮಿನಿಸ್ಟ್ರಿ ಡಸ್ ಯು ಟರ್ನ್ ಆನ್ ಪ್ಲಾಸ್ಮಾ ಥೆರಪಿ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3ನ ಅಡಿಯಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಯೋಟೆಕ್ನಾಲಜಿ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೋಬಹುದಾಗುತ್ತೆ. ಇತ್ತೀಚೆಗೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ನವರು ಕೋವಿಡ್-19 ಪೇಷಂಟ್ಸ್ಗಳ ಮೇಲೆ ಕಾನ್ವಲೆಸೆಂಟ್ ಪ್ಲಾಸ್ಮಾ ಥೆರಪಿಯ ಕ್ಲಿನಿಕಲ್ ಟ್ರಯಲ್ಸ್ಗಳನ್ನು ಮಾಡೋದಕ್ಕೆ ಅಂತ ಹೇಳಿ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾದವರ ಬಳಿ ಒಂದು ಪ್ರಪೋಸಲ್ ಅನ್ನ ತಗೊಂಡು ಹೋಗಿದ್ರು. ಈ ಪ್ರಪೋಸಲ್ಗೆ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾದವರು ಅಪ್ರೂವಲ್ ಅನ್ನ ನೀಡಿದ್ದಾರೆ. ಈಗಾಗಲೇ ಸಾಕಷ್ಟು ರಾಜ್ಯಗಳು ಈ ಪ್ಲಾಸ್ಮಾ ಕ್ಲಿನಿಕಲ್ ಟ್ರಯಲ್ಸ್ ಅನ್ನ ಬಿಗಿನ್ ಮಾಡಿರೋದನ್ನ ಕೂಡ ನಾವು ಗಮನಿಸಬಹುದಾಗುತ್ತೆ. ಆದರೆ ಈಗ ಹೆಲ್ತ್ ಮಿನಿಸ್ಟರ್ನವರು ಹೇಳ್ತಾ ಇದ್ದಾರೆ ಪ್ಲಾಸ್ಮಾ ಥೆರಪಿ ಅನ್ನುವಂಥದ್ದು ಇನ್ನೂ ಕೂಡ ಅಪ್ರೂವ್ ಆಗಿರುವಂತಹ ಒಂದು ಟ್ರೀಟ್ಮೆಂಟ್ ಅಲ್ಲ. ಇದರ ಎಫಿಕಸಿಯನ್ನ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇನ್ನೂ ಕೂಡ ಸ್ಟಡಿ ಮಾಡ್ತಾ ಇದ್ದಾರೆ. ಇದು ಈಗ ಎಕ್ಸ್ಪೆರಿಮೆಂಟಲ್ ಸ್ಟೇಜ್ ನಲ್ಲಿ ಇದೆ ಅಂತ ಹೇಳಿ ICMR ಸ್ಟಡಿಯ ನಂತರದಲ್ಲಿ ಈ ಸ್ಟಡಿ ಸರಿಯಾಗಿ ನಡೆದು ಈ ಟ್ರಯಲಿನ ಪರ್ಪಸ್ ಏನಾದರೂ ರೀಚ್ ಆದಾಗ ಮಾತ್ರವೇ ಇದನ್ನ ಮುಂದಿನ ದಿನಗಳಲ್ಲಿ ನಾವು ಬಳಕೆ ಮಾಡ್ಕೊಳ್ಬಹುದಾಗುತ್ತೆ. ಇದು ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಲಿಲ್ಲ ಅಂತ ಅಂದ್ರೆ ಈ ಥೆರಪಿಯ ಮುಖಾಂತರವಾಗಿ ಲೈಫ್ ಥ್ರೆಟನಿಂಗ್ ಕಾಂಪ್ಲಿಕೇಶನ್ಸ್ಗಳು ಕೂಡ ಬರುವಂತ ಸಂಭವ ಇರುತ್ತೆ. ಆದ್ದರಿಂದ ICMRನವರು ಈಗ ಎಕ್ಸ್ಪೆರಿಮೆಂಟಲ್ ಸ್ಟೇಜ್ ನಲ್ಲಿ ಇದನ್ನ ಚೆಕ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ಇದರ ಎಕ್ಸ್ಪೆರಿಮೆಂಟ್ಸ್ ಕಂಪ್ಲೀಟ್ ಆಗಿ ಇದನ್ನ ಕ್ಲಿನಿಕಲ್ ಯೂಸ್ ಮಾಡಬಹುದು ಅನ್ನುವಂತ ICMR ಮತ್ತು ಹೆಲ್ತ್ ಮಿನಿಸ್ಟ್ರಿ ಅವರ ನೋಟಿಫಿಕೇಶನ್ ಹೊರಬರುವವರೆಗೂ ಕಾನ್ವಲೆಸೆಂಟ್ ಪ್ಲಾಸ್ಮಾ ಥೆರಪಿಯನ್ನ ಟ್ರೀಟ್ಮೆಂಟ್ ಅನ್ನಾಗಿ ಕೋವಿಡ್-19ಗೆ ಬಳಸುವಂತಿಲ್ಲ. ಪ್ಲಾಸ್ಮಾ ಅನ್ನುವಂಥದ್ದು ನಮ್ಮ ರಕ್ತದ ಒಂದು ಭಾಗವಾಗಿದ್ದು ಇದು ನೀರು ಮತ್ತು ಪ್ರೋಟೀನ್ನಿಂದ ಲಾರ್ಜ್ಲಿ ಕಂಪೋಸ್ ಆಗಿರುವಂಥದ್ದು. ನಮ್ಮ ರಕ್ತದಲ್ಲಿ RBC ಅಂದರೆ ರೆಡ್ ಬ್ಲಡ್ ಸೆಲ್ಸ್ಗಳು ಮತ್ತು WBC ವೈಟ್ ಬ್ಲಡ್ ಸೆಲ್ಸ್ಗಳು ಮತ್ತು ಪ್ಲಾಟಿಲೆಟ್ಸ್ಗಳು ಸರ್ಕ್ಯುಲೇಟ್ ಆಗೋದಕ್ಕೆ ನಮ್ಮ ಬಾಡಿಯಲ್ಲಿ ಇದೊಂದು ಮೀಡಿಯಂ ಆಗಿ ಕೆಲಸ ಮಾಡ್ತಾ ಇರುತ್ತೆ. ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತದಲ್ಲಿ 55% ಭಾಗವನ್ನ ಈ ಪ್ಲಾಸ್ಮಾ ಒಂದೇ ಹೊಂದಿರುತ್ತೆ ಮತ್ತು ಮಿಕ್ಕುಳಿದ 45 ಭಾಗದಲ್ಲಿ ನೀರಾಗಿರ್ಬೋದು, ಸಾಲ್ಟ್ಗಳಾಗಿರ್ಬೋದು, ಎನ್ಸೈಮ್ಸ್ಗಳಾಗಿರ್ಬೋದು, ಆಂಟಿಬಾಡೀಸ್ಗಳಾಗಿರ್ಬೋದು ಮತ್ತು ಇನ್ನುಳಿದ ಪ್ರೋಟೀನ್ಸ್ಗಳು ಇರುವಂತದನ್ನ ಕಾಣಬಹುದಾಗುತ್ತೆ. ಕಾನ್ವಲೆಸೆಂಟ್ ಪ್ಲಾಸ್ಮಾ ಥೆರಪಿ ಹೇಗೆ ಇರುತ್ತೆ ಅಂತ ಅಂದರೆ ಕಾನ್ವಲೆಸೆಂಟ್ ಪ್ಲಾಸ್ಮಾ ಥೆರಪಿಯ ಮುಖಾಂತರವಾಗಿ ಕೋವಿಡ್-19 ಇನ್ಫೆಕ್ಷನ್ ಬಂದು ನಂತರದಲ್ಲಿ ಅದರ ನೆಗೆಟಿವ್ ಆಗಿರ್ತಕ್ಕಂಥ ಪೇಷಂಟ್ ಯಾರಿರ್ತಾರೆ ಕೋವಿಡ್-19ನಿಂದ ಗುಣಮುಖರಾಗಿರುವಂಥ ಪೇಷಂಟ್ಸ್ಗಳಲ್ಲಿ ಅವರ ಬಾಡೀಸಲ್ಲಿ ಈ ಕರೋನಾ ವೈರಸ್ನ ವಿರುದ್ಧವಾಗಿ ಆಂಟಿಬಾಡೀಸ್ಗಳು ಡೆವಲಪ್ ಆಗಿರುತ್ತೆ. ಈ ಆಂಟಿಬಾಡೀಸ್ಗಳು ನಮ್ಮ ಬ್ಲಡ್ನಲ್ಲಿ ಇರುತ್ತೆ. ನಮ್ಮ ಬ್ಲಡ್ನಲ್ಲಿರ್ತಕ್ಕಂಥ ಈ ಪ್ಲಾಸ್ಮಾವನ್ನ ಹೋಲ್ ಬ್ಲಡ್ ಅನ್ನು ಹೊರತೆಗೆಯೋದ್ರ ಮುಖಾಂತರವಾಗಿ ಅಥವಾ ಪ್ಲಾಸ್ಮಾವನ್ನೇ ಈ ಕರೋನಾ ವೈರಸ್ನಿಂದ ಗುಣಮುಖರಾಗಿರ್ತಕ್ಕಂಥ ಪೇಷಂಟ್ಸ್ಗಳ ಬಾಡಿ ತಗೊಳ್ಳೋದ್ರ ಮುಖಾಂತರವಾಗಿ ಈ ಪ್ಲಾಸ್ಮಾವನ್ನ ಕ್ರಿಟಿಕಲಿ ಇಲ್ ಪೇಷಂಟ್ಸ್ ಯಾರಿರ್ತಾರೆ ಕೋವಿಡ್-19 ಇಂದ ಸಫರ್ ಆಗಿರ್ತಕ್ಕಂಥ ಕ್ರಿಟಿಕಲಿ ಇಲ್ ಪೇಷಂಟ್ಸ್ಗಳ ಬಾಡಿಯಲ್ಲಿ ಇಂಜೆಕ್ಟ್ ಮಾಡಿದಾಗ ಇಲ್ಲಿ ಈಗಾಗಲೇ ಆಂಟಿಬಾಡೀಸ್ಗಳು ಈ ಪ್ಲಾಸ್ಮಾದಲ್ಲಿ ಇರೋದ್ರಿಂದಾಗಿ ಆಂಟಿಬಾಡೀಸ್ಗಳನ್ನೇ ಟ್ರಾನ್ಸ್ಫರ್ ಮಾಡಿದಾಗೆ ಆಗುತ್ತೆ. ಇದರ ಸಹಾಯದಿಂದ ಅವರ ಬಾಡಿಯಲ್ಲಿರುವಂತಹ ವೈರಸ್ಗಳನ್ನ ಫೈಟ್ ಮಾಡೋದಕ್ಕೆ ಆ ಇಲ್ ಪೇಷಂಟ್ಸ್ಗಳಿಗೆ ಸಹಾಯಕ ಆಗುತ್ತೆ. ಕಾನ್ವಲೆಸೆಂಟ್ ಪ್ಲಾಸ್ಮಾ ಥೆರಪಿಯಿಂದಾಗುವಂಥ ರಿಸ್ಕ್ಗಳು ಅಥವಾ ಇದರ ಮೇಲೆ ಇರುವಂತಹ ಚಾಲೆಂಜಸ್ಗಳು ಏನು ಅಂತ ಅಂದ್ರೆ ಮೊದಲನೇದಾಗಿ ಡಿಫಿಕಲ್ಟಿ ಆಫ್ ಒಬ್ಟೈನಿಂಗ್ ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಪ್ಲಾಸ್ಮಾ
ಅಂದರೆ ಈ ಕೋವಿಡ್-19 ಸರ್ವೈವರ್ಸ್ಗಳು ಎಲ್ಲರಿಂದಲೂ ಕೂಡ ಈ ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಪ್ಲಾಸ್ಮಾವನ್ನು ಪಡ್ಕೊಳ್ಳೋದು ಸಾಧ್ಯವಾಗೋದಿಲ್ಲ. ಯಾಕೆಂದರೆ ಈ ಕೋವಿಡ್-19 ಪೇಷಂಟ್ಸ್ಗಳು ಮೊದಲೇ ಏಜ್ಡ್ ಆಗಿರ್ಬೋದು ಅಥವಾ ಅವರು ಬೇರೆ ಅವರ ಮೆಡಿಕಲ್ ಕಂಡೀಷನ್ಸ್ಗಳಿಂದ ಮೊದಲೇ ಸಫರ್ ಆಗಿರ್ಬೋದು. ಹೈಪರ್ ಟೆನ್ಷನ್ಸ್ ಅಂದರೆ BP ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಮೆಡಿಕಲ್ ಕಂಡೀಷನ್ಸ್ಗಳಿಂದ ಅವರು ಸಫರ್ ಆಗಿರ್ಬೋದು. ಈ ರೀತಿಯಾಗಿ ರಿಕವರ್ಡ್ ಆಗಿರ್ತಕ್ಕಂಥ ಪೇಷಂಟ್ಸ್ಗಳು ಬ್ಲಡ್ ಅನ್ನು ಡೊನೇಟ್ ಮಾಡ್ತೀವಿ ಅಂತ ಹೇಳಿ ವಾಲಂಟಿಯರ್ ಮಾಡೋದಿಲ್ಲ. ಹಾಗಾಗಿ ಪ್ಲಾಸ್ಮಾ ಅನ್ನುವಂಥದ್ದು ಸಿಗ್ನಿಫಿಕೆಂಟ್ ಅಮೌಂಟ್ ಅಲ್ಲಿ ದೊರಕುವಂಥದ್ದೇ ಮೊದಲನೇ ತೊಂದರೆ ಆಗಿರುತ್ತೆ. ಎರಡನೇ ತೊಂದರೆ ಏನು ಅಂತ ಅಂದ್ರೆ ಈ ಬ್ಲಡ್ ಸಬ್ಸ್ಟೆನ್ಸಸ್ ಅನ್ನ ಟ್ರಾನ್ಸ್ಫರ್ ಮಾಡುವಂತಹ ಸಂದರ್ಭದಲ್ಲಿ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಸಂದರ್ಭದಲ್ಲಿ ಬೇರೆ ರೀತಿಯಾದಂಥ ಇನ್ಫೆಕ್ಷನ್ಸ್ಗಳು ಕೂಡ ಗೆಟ್ ಟ್ರಾನ್ಸ್ಫರ್ ಆಗ್ಬೋದು. ಹಾಗಾಗಿ ಇದು ಕೂಡ ಒಂದು ದೊಡ್ಡ ರಿಸ್ಕ್ ಆಗಿ ಪರಿಣಮಿಸಿರುವಂಥದ್ದು. ಮತ್ತು ಎನ್ಹಾನ್ಸ್ಮೆಂಟ್ ಆಫ್ ಇನ್ಫೆಕ್ಷನ್, ಈ ಥೆರಪಿ ಏನಾದರೂ ಫೇಲ್ ಆದಂಥ ಸಂದರ್ಭದಲ್ಲಿ ಈ ಕಾನ್ವಲೆಂಟ್ ಪ್ಲಾಸ್ಮಾ ಥೆರಪಿ ಅನ್ನುವಂಥದ್ದು ಏನಾದರೂ ಫೇಲ್ ಆಯಿತು ಅಂತ ಅಂದರೆ ಅವರಲ್ಲಿ ಇರ್ತಕ್ಕಂಥ ಇನ್ಫೆಕ್ಷನ್ ಇನ್ನೂ ಕೂಡ ಹೆಚ್ಚಾಗುವಂಥ ಸಂಭವ ಇರುತ್ತೆ. ಇದು ಕೂಡ ಒಂದು ತೊಂದರೆಯಾಗಿ ಪರಿಣಮಿಸುತ್ತೆ. ಮತ್ತು ನಮ್ಮ ಇಮ್ಯೂನ್ ಸಿಸ್ಟಮ್ನ ಮೇಲೆ ಯಾರೆಲ್ಲ ಇಲ್ ಪೇಷಂಟ್ಸ್ಗಳಿರ್ತಾರೆ ಆ ರೀತಿ ಕ್ರಿಟಿಕಲಿ ಇಲ್ ಪೇಷಂಟ್ಸ್ಗಳ ಮೇಲೆ ಈ ಪ್ಲಾಸ್ಮಾ ಥೆರಪಿಯನ್ನು ಟ್ರೈ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಅವರ ಬಾಡಿಯ ನ್ಯಾಚುರಲ್ ಇಮ್ಯೂನ್ ರೆಸ್ಪಾನ್ಸ್ ಅನ್ನುವಂಥದ್ದು ಬರದೇ ಇರಬಹುದು. ಹಾಗಾಗಿ ಅವರುಗಳನ್ನು ಮುಂದಿನ ದಿನಗಳಲ್ಲಿ ಬೇರೆ ಕಾಯಿಲೆಗಳಿಗೆ ಆಗಿರ್ಬೋದು ಅಥವಾ ಈ ಕೋವಿಡ್-19 ಇನ್ಫೆಕ್ಷನ್ ಮತ್ತೆ ಅವರ ಮೇಲೆ ಬಂದಾಗ ಅವರು ಈ ಸಬ್ಸಿಕ್ವೆಂಟ್ ಇನ್ಫೆಕ್ಷನ್ನ ಸಂದರ್ಭದಲ್ಲಿ ಅವರ ಬಾಡಿ ಅನ್ನುವಂಥದ್ದು, ಅವರ ಬಾಡಿಯ ಇಮ್ಯೂನ್ ಸಿಸ್ಟಮ್ ಅನ್ನುವಂಥದ್ದು ನ್ಯಾಚುರಲ್ ರೆಸ್ಪಾನ್ಸ್ ಅನ್ನು ಕೊಡೋದನ್ನು ತಡಿಬಹುದು. ಹಾಗಾಗಿ ಈ ಕೋವಿಡ್-19 ಇಲ್ ಪೇಷಂಟ್ಸ್ಗಳನ್ನು ಮುಂದಿನ ದಿನಗಳಿಗೆ ವಲ್ನರಬಲ್ ಆಗುವಂತೆ ಮಾಡ್ತೇವೆ. ಸಬ್ಸಿಕ್ವೆಂಟ್ ಇನ್ಫೆಕ್ಷನ್ ಆದಂಥ ಸಂದರ್ಭದಲ್ಲಿ ಇವರ ಬಾಡಿಯ ನ್ಯಾಚುರಲ್ ಇಮ್ಯೂನ್ ರೆಸ್ಪಾನ್ಸ್ ಸಿಸ್ಟಮ್ ಅನ್ನುವಂಥದ್ದು ಸಪ್ರೆಸ್ ಆಗಿ ಕೆಲಸ ಮಾಡದೇ ಇರುವಂತೆ ಮಾಡುವಂಥ ರಿಸ್ಕ್ ಅನ್ನು ಕೂಡ ಈ ಕಾನ್ವಲೆಸೆಂಟ್ ಪ್ಲಾಸ್ಮಾ ಥೆರಪಿ ಹೊಂದಿರುವಂಥದ್ದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಒಂದು ಮೈನ್ಸ್ ಪ್ರಶ್ನೆಯನ್ನು ನೋಡೋದಾದರೆ, ವಾಟ್ ಈಸ್ ಕಾನ್ವಲೆಸೆಂಟ್ ಪ್ಲಾಸ್ಮಾ ಥೆರಪಿ, ಎನ್ಯೂಮರೇಟ್ ಆನ್ ದ ಬೆನಿಫಿಟ್ಸ್ ಅಂಡ್ ರಿಸ್ಕ್ಸ್ ಇನ್ವಾಲ್ವ್ಡ್. ಈ ರೀತಿಯಾದಂಥ ಪ್ರಶ್ನೆಗಳನ್ನು ನಾವು ನೋಡಬಹುದು. 10 ಮಾರ್ಕರ್ ಆಗಿ ಈ ಪ್ರಶ್ನೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನು ನೋಡೋದಾದರೆ, ಪ್ಲಾಸ್ಮಾ ಥೆರಪಿಯ ಕುರಿತಂತೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಬ್ಲಡ್ನಲ್ಲಿ 55% ಪ್ಲಾಸ್ಮಾ ಇರುತ್ತೆ. ಹೌದು, ಕರೆಕ್ಟ್ ಆಗಿದೆ. ಪ್ಲಾಸ್ಮಾವು WBCಸ್ಗಳನ್ನು ಒಳಗೊಂಡಿರುತ್ತೆ ಅಂತ ಹೇಳಿ ಎರಡನೇ ಪಾಯಿಂಟ್ ಹೇಳ್ತಾ ಇದೆ. ಆದರೆ ಇದು ತಪ್ಪಾದಂಥ ವಾಕ್ಯ ಆಗುತ್ತೆ. ಯಾಕೆ ಅಂದರೆ ಪ್ಲಾಸ್ಮಾದಲ್ಲಿ WBC ಇರೋದಿಲ್ಲ. WBCಯ ಮೂವ್ಮೆಂಟಿಗೆ ಪ್ಲಾಸ್ಮಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಮಗೆ ಇಲ್ಲಿ ಆಪ್ಷನ್ ಬಿ ಅನ್ನುವಂಥದ್ದು ಇನ್ಕರೆಕ್ಟ್ ಆದಂಥ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಆರ್ಟಿಕಲ್ನಲ್ಲಿ $1.5 ಬಿಲಿಯನ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಲೋನ್ ಟು ಫಂಡ್ ಕೋವಿಡ್-19 ರೆಸ್ಪಾನ್ಸ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ಅಡಿಯಲ್ಲಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್, ಏಜೆನ್ಸೀಸ್ ಅಂಡ್ ಫೋರಾ, ದೇರ್ ಸ್ಟ್ರಕ್ಚರ್ ಅಂಡ್ ಮ್ಯಾಂಡೇಟ್ ಅನ್ನುವಂಥ ಸಿಲೆಬಸ್ ಅಡಿಯಲ್ಲಿ ಓದ್ಕೋಬಹುದಾಗುತ್ತೆ. ಕೋವಿಡ್-19ಗೆ ಇಮಿಡಿಯೇಟ್ ರೆಸ್ಪಾನ್ಸ್ ಅನ್ನು ನೀಡಲು ಮತ್ತು ಇದರಿಂದ ಆಗ್ತಿರುವಂಥ ಹೆಲ್ತ್ ಮತ್ತು ಸೋಷಿಯೋ ಎಕನಾಮಿಕ್ ಇಂಪ್ಯಾಕ್ಟ್ಸ್ಗಳನ್ನು ತಡೆಗಟ್ಟೋದಕ್ಕೆ ಅಂತ ಹೇಳಿ ಭಾರತ ಸರ್ಕಾರದವರು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಿಂದಾಗಿ $1.5 ಬಿಲಿಯನ್ ನಷ್ಟು ಹಣವನ್ನು ಸಾಲವನ್ನಾಗಿ ತಗೊಳ್ತಾ ಇರೋದನ್ನ ಇಲ್ಲಿ ನಾವು ನೋಡಬಹುದಾಗುತ್ತೆ. 80 ಕೋಟಿ ಬಡ ಜನರಿಗೆ ಮುಂದಿನ 3 ತಿಂಗಳುಗಳ ಕಾಲ ಸೋಷಿಯಲ್ ಪ್ರೊಟೆಕ್ಷನ್ ಅನ್ನು ನೀಡೋದಕ್ಕೆ, ಸಾಮಾಜಿಕ ಭದ್ರತೆಯನ್ನು ನೀಡೋದಕ್ಕೆ ಅಂತ ಹೇಳಿ ಈ ADB ನೀಡ್ತಾ ಇರ್ತಕ್ಕಂಥ ಲಾರ್ಜೆಸ್ಟ್ ಎವರ್ ಲೋನ್ ಆಗಿದೆ. ಇದು ಭಾರತಕ್ಕೆ ನೀಡ್ತಿರ್ತಕ್ಕಂಥ ಲಾರ್ಜೆಸ್ಟ್ ಎವರ್ ಲೋನ್ ಆಗಿರುವಂಥದ್ದು ಕೋವಿಡ್-19 ಆಕ್ಟಿವ್ ರೆಸ್ಪಾನ್ಸ್ ಅಂಡ್ ಎಕ್ಸ್ಪೆಂಡಿಚರ್ ಸಪೋರ್ಟ್ ಪ್ರೋಗ್ರಾಮ್ನ ಅಡಿಯಲ್ಲಿ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನವರು ಭಾರತಕ್ಕೆ ಬೇಕಾಗುವಂಥ ಟೆಕ್ನಿಕಲ್ ಸಪೋರ್ಟ್ ಅನ್ನ ಮತ್ತು ಫರ್ದರ್ ಲೋನ್ ಅಸಿಸ್ಟೆನ್ಸ್ ಬೇಕಾದ್ರೆ ಅದನ್ನು ಕೂಡ ನೀಡೋದಕ್ಕೆ ಸಿದ್ಧರಾಗಿರೋದನ್ನ ನಾವು ನೋಡಬಹುದಾಗುತ್ತೆ. ಭಾರತದ MSMEsಗಳನ್ನ ಅವರುಗಳಿಗೆ ಫಿನಾನ್ಸಿಂಗ್ ಅನ್ನ ಆಕ್ಸೆಸ್ ಮಾಡೋದಕ್ಕೆ ಅಂತ ಹೇಳಿ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ಸ್ಗಳನ್ನು ಸಪೋರ್ಟ್ ಮಾಡುವಂಥದ್ದು ಮತ್ತು ಗ್ಲೋಬಲ್ ಅಂಡ್ ನ್ಯಾಷನಲ್ ವ್ಯಾಲ್ಯೂ ಚೈನ್ಸ್ಗಳಿಗೆ ಎಂಟರ್ಪ್ರೈಸ್ ಡೆವಲಪ್ಮೆಂಟ್ ಸೆಂಟರ್ಸ್ಗಳ ಮುಖಾಂತರವಾಗಿ ಇಂಟಿಗ್ರೇಷನ್ ಅನ್ನು ಮಾಡುವಂಥದ್ದು ಮತ್ತು ಕ್ರೆಡಿಟ್ ಎನ್ಹಾನ್ಸ್ಮೆಂಟ್ ಫೆಸಿಲಿಟಿಯನ್ನು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳಿಗೆ ನೀಡುವಂಥದ್ದು. ಈ ಎಲ್ಲ ಸಪೋರ್ಟನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನವರು ಭಾರತಕ್ಕೆ ನೀಡಲು ಸಿದ್ಧರಿದ್ದಾರೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಬಗ್ಗೆ ತಿಳ್ಕೊಳ್ಳೋದಾದರೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ 1966ರಲ್ಲಿ ಸ್ಥಾಪನೆಯಾಗಿದ್ದು ಇದರ ಹೆಡ್ ಕ್ವಾರ್ಟರ್ಸ್ ಅನ್ನು ನಾವು ಫಿಲಿಪೀನ್ಸ್ನ ಮನಿಲಾದಲ್ಲಿ ಕಾಣಬಹುದಾಗುತ್ತೆ. ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಮತ್ತು ಸ್ಥಾಪನೆಯಾದಂಥ ವರ್ಷ ಇವೆರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ. ಮತ್ತು ಇದರ ಸದಸ್ಯ ರಾಷ್ಟ್ರಗಳು ಎಷ್ಟು ಅಂತ ಆದಾಗ ಏಷ್ಯಾ ಪೆಸಿಫಿಕ್ ರೀಜನ್ನಲ್ಲಿರ್ತಕ್ಕಂಥ 67 ಸದಸ್ಯ ರಾಷ್ಟ್ರಗಳನ್ನು ತನ್ನ ಸದಸ್ಯರನ್ನಾಗಿ ಈ ಬ್ಯಾಂಕ್ ಮಾಡಿಕೊಂಡಿರುವಂಥದ್ದು. ಇದರ ಗುರಿ ಏನು ಅಂತ ಅಂದರೆ ಇನ್ಕ್ಲೂಸಿವ್ ಗ್ರೋತ್ನ ಮುಖಾಂತರವಾಗಿ, ಅಂದರೆ ಎಲ್ಲರನ್ನೂ ಒಳಗೊಂಡಂಥ ಬೆಳವಣಿಗೆಯನ್ನು ಮಾಡೋದ್ರ ಮುಖಾಂತರವಾಗಿ, ಸಸ್ಟೈನಬಲ್ ಗ್ರೋತ್ ಸುಸ್ಥಿರ ಅಭಿವೃದ್ಧಿಯ ಮುಖಾಂತರವಾಗಿ ಮತ್ತು ರೀಜನಲ್ ಇಂಟಿಗ್ರೇಷನ್ ಅನ್ನು ಮಾಡೋದ್ರ ಮುಖಾಂತರವಾಗಿ ಇವುಗಳ ಮುಖಾಂತರವಾಗಿ ಏಷ್ಯಾ ಪೆಸಿಫಿಕ್ ರೀಜನ್ನಲ್ಲಿರ್ತಕ್ಕಂಥ ಬಡತನವನ್ನು ಕಡಿಮೆ ಮಾಡುವಂಥದ್ದು, ಒಟ್ಟಾರೆಯಾಗಿ ಏಷ್ಯಾ ಪೆಸಿಫಿಕ್ ರೀಜನ್ನಿನ ಸಾಮಾಜಿಕ ಅಭಿವೃದ್ಧಿಯನ್ನು ಮಾಡುವಂಥದ್ದು ಇದರ ಗುರಿಯಾಗಿರುವಂಥದ್ದು. ಇದರಲ್ಲಿ ವೋಟಿಂಗ್ ರೈಟ್ಸ್ ಯಾವ ರೀತಿ ಇರುತ್ತೆ ಅಂತ ಅಂದರೆ ಇದು ವರ್ಲ್ಡ್ ಬ್ಯಾಂಕಿನ ಮಾಡೆಲ್ಗೆ ಕ್ಲೋಸ್ ಆಗಿ ರಿಲೇಟ್ ಆಗುವಂತೆ ಇಲ್ಲಿನ ವೋಟಿಂಗ್ ರೈಟ್ಸ್ಗಳು ಕೂಡ ಇರುವಂಥದ್ದು. ಇಲ್ಲಿ ವೆಯ್ಟೆಡ್ ವೋಟಿಂಗ್ ಸಿಸ್ಟಮ್ ಅನ್ನು ನಾವು ಕಾಣಬಹುದಾಗುತ್ತೆ. ಇದೇ ವೆಯ್ಟೆಡ್ ವೋಟಿಂಗ್ ಸಿಸ್ಟಮ್ ಅನ್ನು ನಾವು ವರ್ಲ್ಡ್ ಬ್ಯಾಂಕ್ನಲ್ಲೂ ಕೂಡ ಕಾಣ್ತೇವೆ. ಇದೇ ರೀತಿಯಾಗಿ ಇಲ್ಲೂ ಕೂಡ ವೆಯ್ಟೆಡ್ ವೋಟಿಂಗ್ ಸಿಸ್ಟಮ್ ಅನ್ನು ನೋಡಬಹುದಾಗುತ್ತೆ. ಈ ಬ್ಯಾಂಕಿಗೆ ಸದಸ್ಯ ರಾಷ್ಟ್ರಗಳು ಯಾರಿದ್ದಾರೆ ಆ ಸದಸ್ಯ ರಾಷ್ಟ್ರಗಳು ಈ ಬ್ಯಾಂಕಿಗೆ ನೀಡುವಂಥ ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಎಷ್ಟಿರುತ್ತೆ ಅದರ ಆಧಾರಿತವಾಗಿ ಇವರು ನೀಡುವಂಥ ವೋಟಿಂಗಿಗೆ ವೆಯ್ಟೇಜ್ ಅನ್ನು ನೀಡುವಂಥದ್ದು.
ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಏಷ್ಯನ್ ಡೆವಲಪ್ಮೆಂಟ್ನ ಬ್ಯಾಂಕ್ ಬಗ್ಗೆ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನು ನೋಡೋದಾದ್ರೆ ಮೊದಲ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ 1966 ಅಲ್ಲಿ ಇದು ಎಸ್ಟಾಬ್ಲಿಷ್ ಆಗಿದ್ದು ಇದರ ಹೆಡ್ ಕ್ವಾರ್ಟರ್ಸ್ ಬೀಜಿಂಗ್ನಲ್ಲಿ ಇದೆ ಅಂತ ಹೇಳಿ. ಹೌದು, 1966 ಅಲ್ಲಿ ಎಸ್ಟಾಬ್ಲಿಷ್ ಆಗಿದೆ, ಆದರೆ ಇದರ ಹೆಡ್ ಕ್ವಾರ್ಟರ್ಸ್ ಬೀಜಿಂಗ್ನಲ್ಲಿ ಇಲ್ಲ, ಫಿಲಿಪೀನ್ಸ್ನ ಮನಿಲಾದಲ್ಲಿ ಇರೋದ್ರಿಂದ ಇದು ತಪ್ಪಾದಂತ ಹೇಳಿಕೆ ಆಯಿತು. ಎರಡನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ ಇದು ಯುನೈಟೆಡ್ ನೇಷನ್ನ ಅಬ್ಸರ್ವರ್ ಸ್ಟೇಟಸ್ ಅನ್ನು ಹೊಂದಿದೆ ಅಂತ ಹೇಳಿ. ಇದು ಸರಿಯಾದಂತ ಹೇಳಿಕೆ ಆಗಿರೋದ್ರಿಂದ ಇಲ್ಲಿ ಆಪ್ಷನ್ ಬಿ 2 ಓನ್ಲಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಆರ್ಟಿಕಲ್ನಲ್ಲಿ USCIRF ಡೌನ್ಗ್ರೇಡ್ಸ್ ಇಂಡಿಯಾ ಇನ್ 2020 ಲಿಸ್ಟ್ ಅನ್ನೋದನ್ನು ನೋಡೋಣ. ಇದನ್ನು ನಾವು GS ಪೇಪರ್ 2 ನಾಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೋಬಹುದಾಗುತ್ತೆ. ಯುನೈಟೆಡ್ ಸ್ಟೇಟ್ಸ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ನವರು ಹೊರತರುವಂಥ ಪ್ರತಿ ವರ್ಷ ಆನ್ಯುಯಲ್ ರಿಪೋರ್ಟ್ನಲ್ಲಿ ಭಾರತವು ಈ ವರ್ಷ ಡೌನ್ಗ್ರೇಡ್ ಆಗೋದ್ರ ಮುಖಾಂತರವಾಗಿ ಲೋಯೆಸ್ಟ್ ರ್ಯಾಂಕಿಂಗ್ ಅನ್ನು ಹೊಂದಿದೆ. ಕಂಟ್ರೀಸ್ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅನ್ನುವಂಥ ಒಂದು ಸ್ಥಾನದಲ್ಲಿ ಭಾರತವನ್ನ ಇಡಲಾಗಿದೆ. ಇದು ಇನ್ಕ್ಲೂಡಿಂಗ್ ಚೈನಾ ಮತ್ತು ನಾರ್ತ್ ಕೊರಿಯಾ, ಸೌದಿ ಅರೇಬಿಯಾ, ಪಾಕಿಸ್ತಾನ್ ಇರುವಂಥ ಇವುಗಳ ಜೊತೆಯಲ್ಲಿ ಭಾರತವು ಕೂಡ ಪ್ಲೇಸ್ ಆಗಿರುವಂಥದ್ದು. ಭಾರತವು 2004ರ ನಂತರದಲ್ಲಿ ಇದೇ ಮೊದಲ ಬಾರಿಗೆ ಈ ಒಂದು ಕ್ಯಾಟಗರಿಯಲ್ಲಿ ಅಂದರೆ ಕಂಟ್ರೀಸ್ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅನ್ನುವಂಥ ಕ್ಯಾಟಗರಿಯಲ್ಲಿ ತನ್ನ ಸ್ಥಾನವನ್ನು ಹೊಂದಿರುವಂಥದ್ದು. ಇದುವರೆಗೂ ಕೂಡ ಭಾರತವು ಟೈರ್ 2 ಕಂಟ್ರಿಯಾಗಿ ಕ್ಯಾಟಗರೈಸ್ ಆಗಿರ್ತಿತ್ತು. ಭಾರತ ಈ ಕಂಟ್ರೀಸ್ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅನ್ನೋ ರೀತಿಯಾಗಿ ಲಿಸ್ಟ್ ಆಗಿರೋದಕ್ಕೆ ಕಾರಣಗಳೇನು ಅಂತ ಅಂದರೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ನ ಬಗ್ಗೆ ಇರುವಂಥ ಸ್ಪೆಸಿಫಿಕ್ ಕನ್ಸರ್ನ್ಸ್ಗಳು ಮೊದಲ ಮುಖ್ಯ ಅಂಶಗಳಾಗಿರುತ್ತೆ. ಮತ್ತು ನ್ಯಾಷನಲ್ ರಿಜಿಸ್ಟರ್ ಫಾರ್ ಸಿಟಿಸನ್ಸ್ ಈ NRCಯನ್ನು ಪ್ರಪೋಸ್ ಮಾಡಿರೋದು ಕೂಡ ಒಂದು ಕಾರಣ ಆಗಿರ್ಬೋದು. ಆಂಟಿ ಕನ್ವರ್ಷನ್ ಲಾಸ್ಗಳು ಆಗಿರ್ಬೋದು. ಮತ್ತು 2019ರ ಆಗಸ್ಟ್ 5ರಂದು ಕಾನ್ಸ್ಟಿಟ್ಯೂಷನ್ನ ಆರ್ಟಿಕಲ್ 370ಯನ್ನು ಡೈಲ್ಯೂಟ್ ಮಾಡೋದ್ರ ಮುಖಾಂತರವಾಗಿ ಜಮ್ಮು ಕಾಶ್ಮೀರವನ್ನ ಒಂದು ಸ್ಟೇಟ್ ಆಗಿದ್ದಂಥ ಜಮ್ಮು ಕಾಶ್ಮೀರವನ್ನ 2 ಯೂನಿಯನ್ ಟೆರಿಟರೀಸ್ಗಳನ್ನಾಗಿ ಮಾಡಿದ್ದು ಮತ್ತು ಈಗಿರ್ತಕ್ಕಂಥ ಒಟ್ಟಾರೆ ಜಮ್ಮುವಿನ ಸಿಚುಯೇಷನ್ ಕೂಡ ಇದಕ್ಕೆ ಕಾರಣ ಆಗಿರ್ಬೋದು ಅಂತ ಹೇಳಿ ರೀಸನ್ ಅನ್ನ ನೀಡ್ತಾ ಇರುವಂಥದ್ದು. ರಿಲಿಜಿಯಸ್ ಫ್ರೀಡಮ್ ಅನ್ನ ವೈಲೇಟ್ ಮಾಡುವಂತ ನ್ಯಾಷನಲ್ ಲೆವೆಲ್ ಪಾಲಿಸೀಸ್ಗಳನ್ನ ಪಾರ್ಲಿಮೆಂಟರಿ ಮೆಜಾರಿಟಿಯನ್ನ ಬಳಕೆ ಮಾಡೋದ್ರ ಮುಖಾಂತರವಾಗಿ ಹೊರತರ್ತಾ ಇರುವಂಥದ್ದು. ಮುಖ್ಯವಾಗಿ ಮುಸ್ಲಿಮರ ವಿರುದ್ಧವಾಗಿ ಬರುವಂತ ಅವರ ರಿಲಿಜಿಯಸ್ ಫ್ರೀಡಮ್ ಅನ್ನ ತೆಗೆದು ಹಾಕುವಂತ ಅಥವಾ ವೈಲೇಟ್ ಮಾಡುವಂತ ಲಾಸ್ಗಳನ್ನ ನಮ್ಮ ಪಾರ್ಲಿಮೆಂಟರಿ ಮೆಜಾರಿಟಿ ಮುಖಾಂತರವಾಗಿ ತರ್ತಾ ಇರುವಂಥದ್ದು ಕೂಡ ಭಾರತವು ಕಂಟ್ರೀಸ್ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅನ್ನುವಂಥ ಲಿಸ್ಟ್ ನ ಅಡಿಯಲ್ಲಿ ಬರೋದಕ್ಕೆ ಒಂದು ಕಾರಣ ಆಗಿರುವಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ US ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದೊಂದು ಇಂಡಿಪೆಂಡೆಂಟ್ ಬೈಪಾರ್ಟಿಸನ್ US ಫೆಡರಲ್ ಗವರ್ಮೆಂಟ್ ಕಮಿಷನ್ ಆಗಿದ್ದು ಇದನ್ನ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ಆಕ್ಟ್ 1998ನ ಅಡಿಯಲ್ಲಿ ಕ್ರಿಯೇಟ್ ಮಾಡಲಾಗಿದೆ. ಇದು ಯೂನಿವರ್ಸಲ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಅನ್ನ ಮಾನಿಟರ್ ಮಾಡುವಂಥದ್ದು. ರಿಲಿಜಿಯಸ್ ಫ್ರೀಡಮ್ ವೈಲೇಷನ್ಸ್ಗಳನ್ನು ಮಾನಿಟರ್ ಮಾಡೋದಕ್ಕೆ ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗಳನ್ನು ಗ್ಲೋಬಲಿ ಯೂಸ್ ಮಾಡುವಂಥದ್ದು ಮತ್ತು ಪಾಲಿಸಿ ರೆಕಮೆಂಡೇಶನ್ಸ್ಗಳನ್ನು ಪ್ರೆಸಿಡೆಂಟ್, ಸೆಕ್ರೆಟರಿ ಆಫ್ ಸ್ಟೇಟ್ ಮತ್ತು ಕಾಂಗ್ರೆಸ್ಸಿಗೆ ಇದರ ವಿಚಾರವಾಗಿ ನೀಡುವಂಥದ್ದು. USCIRFನ ಕಮಿಷನರ್ಸು ಅಮೆರಿಕದ ಅಧ್ಯಕ್ಷರು ಮತ್ತು ಅಲ್ಲಿನ ಕಾಂಗ್ರೆಸ್ಸಿನ 2 ಪಾರ್ಟೀಸ್ಗಳ ಲೀಡರ್ಸ್ಗಳಿಂದ ಅಪಾಯಿಂಟ್ ಆಗುವಂಥದ್ದು. ಇದು ನೀಡುವಂತ ರೆಕಮೆಂಡೇಶನ್ಸ್ಗಳು ಬೈಂಡಿಂಗ್ ಆಗಿರೋದಿಲ್ಲ, ನಾಟ್ ಬೈಂಡಿಂಗ್ ಅನ್ನುವಂಥದ್ದು ನೆನಪಿರಲಿ. ಆದರೆ ಇದು ಕನ್ಸೈನ್ಸ್ ಕೀಪರ್ ಆಗಿ US ಗವರ್ಮೆಂಟಿನ 2 ಬ್ರಾಂಚಸ್ಗಳಲ್ಲಿ ಅಂದರೆ ಲೆಜಿಸ್ಲೇಚರ್ ಮತ್ತು ಎಕ್ಸಿಕ್ಯೂಟಿವ್ನಲ್ಲಿ ಕೆಲಸ ಮಾಡುವಂಥದ್ದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನು ನೋಡೋದಾದ್ರೆ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ರಿಪೋರ್ಟ್ ಈಸ್ ಪಬ್ಲಿಷ್ಡ್ ಬೈ ಅಂತ ಹೇಳಿ ನಾವು ಪ್ರಶ್ನೆಯನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಈ ರಿಪೋರ್ಟ್ ಅನ್ನ ಯುನೈಟೆಡ್ ಸ್ಟೇಟ್ಸ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ನವರು ಹೊರತರೋದ್ರಿಂದ ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ರಿಪೋರ್ಟ್ಸ್ ಅಂಡ್ ಇಂಡಿಸಿಸ್ UPSCಯ ಒಂದು ಫೇವರೇಟ್ ಟಾಪಿಕ್ ಅಂತ ಗೊತ್ತು. ಹಾಗಾಗಿ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ರಿಪೋರ್ಟ್ನ ಬಗ್ಗೆ ಈಗಲೇ ನಿಮ್ಮ ನೋಟ್ಸ್ನಲ್ಲಿ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಎಕ್ಸಾಮ್ ಟೈಮಲ್ಲಿ ಇದನ್ನ ರಿವೈಸ್ ಮಾಡಿ, ಇದು ನಿಮಗೆ ಎಕ್ಸಾಮ್ನಲ್ಲಿ ಉಪಯೋಗ ಆಗಬಹುದು. ಮುಂದಿನ ಆರ್ಟಿಕಲ್ ಸೌತ್ ಏಷ್ಯಾ ಫೇಸಸ್ ಹೆಲ್ತ್ ಕ್ರೈಸಿಸ್ ಆಸ್ ಚಿಲ್ಡ್ರನ್ ಮಿಸ್ ವ್ಯಾಕ್ಸಿನೇಷನ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ನಾಡಿಯಲ್ಲಿ ಸೋಷಿಯಲ್ ಜಸ್ಟಿಸ್, ವೆಲ್ಫೇರ್ ಸ್ಕೀಮ್ಸ್ ಫಾರ್ ವಲ್ನರಬಲ್ ಸೆಕ್ಷನ್ಸ್ ಆಫ್ ದಿ ಪಾಪ್ಯುಲೇಷನ್, ಗವರ್ಮೆಂಟ್ ಸ್ಕೀಮ್ಸ್ ಅಂಡ್ ಪಾಲಿಸೀಸ್ ಇನ್ ಹೆಲ್ತ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೋಬಹುದಾಗುತ್ತೆ. ಯುನಿಸೆಫ್ನವರು ಸೌತ್ ಏಷ್ಯಾದ ಮಕ್ಕಳು ಈ ಪ್ಯಾಂಡಮಿಕ್ನಿಂದಾಗಿ ಲಾಕ್ಡೌನ್ ಆಗಿರುವಂಥ ಹಿನ್ನೆಲೆಯಲ್ಲಿ ರೊಟೀನ್ ವ್ಯಾಕ್ಸಿನೇಷನ್ಸ್ಗಳನ್ನು ಮಿಸ್ಔಟ್ ಮಾಡ್ತಿದ್ದಾರೆ ಅನ್ನುವಂಥ ವಾರ್ನಿಂಗ್ ಅನ್ನು ನೀಡಿರುವಂಥದ್ದು. ಇಲ್ಲಿ ಬಾಂಗ್ಲಾದೇಶ್, ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ನೇಪಾಳ ರಾಷ್ಟ್ರಗಳು ಡಿಪ್ತೇರಿಯಾ, ಮೀಸಲ್ಸ್ಗಳಿಗೆ ನೀಡ್ತಿದ್ದಂಥ ಪರ್ಟಿಕ್ಯುಲರಿ ವಲ್ನರಬಲ್ ಡಿಸೀಸಸ್ಗಳು ಇವುಗಳು ಆಗಿದೆ. ಈ ಡಿಸೀಸಸ್ಗಳಿಗೆ ನೀಡ್ತಿದ್ದಂಥ ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಈಗ ಲಾಕ್ಡೌನ್ನ ಸಂದರ್ಭದಲ್ಲಿ ನಿಂತು ಹೋಗಿರೋದನ್ನು ನಾವು ಗಮನಿಸಬಹುದಾಗುತ್ತೆ. ವ್ಯಾಕ್ಸಿನ್ ಸ್ಟಾಕ್ಸ್ಗಳು ಕೂಡ ಈಗ ಕಡಿಮೆ ಆಗ್ತಾ ಇದೆ. ಯಾಕೆ ಅಂದರೆ ಲಾಕ್ಡೌನ್ ಮತ್ತು ಟ್ರಾವೆಲ್ ಬ್ಯಾನ್ಸ್ನಿಂದಾಗಿ ವ್ಯಾಕ್ಸಿನ್ ಸ್ಟಾಕ್ಸ್ಗಳು ಕೂಡ ಕಡಿಮೆ ಆಗಿರೋದ್ರಿಂದ ಇದು ಸಪ್ಲೈ ಚೈನ್ ಅನ್ನ ಡಿಸ್ರಪ್ಟ್ ಮಾಡ್ತಾ ಇದೆ ಅಂತ ಕೂಡ ಇಲ್ಲಿ ನಾವು ನೋಡಬಹುದಾಗುತ್ತೆ. ಭಾರತದಲ್ಲಿ ಈ ವ್ಯಾಕ್ಸಿನೇಷನ್ ಅನ್ನ ಯಾವ ರೀತಿಯಾಗಿ ನೀಡ್ತೇವೆ ಅಥವಾ ಭಾರತದಲ್ಲಿ ವ್ಯಾಕ್ಸಿನೇಷನ್ ಅನ್ನು ನೀಡೋದಕ್ಕೆ ಇರುವಂತ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಯಾವುದು ಅಂತ ಅಂದ್ರೆ ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷನ್ನ ಭಾರತ ಸರ್ಕಾರದವರು 2017ರಲ್ಲಿ 2 ವರ್ಷದೊಳಗಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ಕೂಡ ಮತ್ತು ಪ್ರೆಗ್ನೆಂಟ್ ವುಮೆನ್ ಅನ್ನ ಕೂಡ ರೀಚ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ರೊಟೀನ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಆಗಿ ತಂದಿದ್ದಂಥದ್ದು ಈ ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್ ಆಗಿರುವಂಥದ್ದು.
ಇದಕ್ಕೆ ಮುಂಚೆ ಈ ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್ಗೆ ಮುಂಚೆ ಮಿಷನ್ ಇಂದ್ರಧನುಷ್ ಅನ್ನುವಂಥದ್ದು ಭಾರತದಲ್ಲಿ ಜಾರಿಯಲ್ಲಿತ್ತು. ಈ ಮಿಷನ್ ಇಂದ್ರಧನುಷ್ನಲ್ಲಿ ಅರ್ಬನ್ ಏರಿಯಾಸ್ನಲ್ಲ ಕೆಲವನ್ನ ಗ್ರೇಟರ್ ಫೋಕಸ್ ಅನ್ನು ನೀಡಲಾಗಿರಲಿಲ್ಲ. ಅಂಥ ಏರಿಯಾಸ್ಗಳಿಗೆ ಗ್ರೇಟರ್ ಫೋಕಸ್ ಅನ್ನು ಈ ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್ನ ಮುಖಾಂತರವಾಗಿ ಈ ಅರ್ಬನ್ ಏರಿಯಾಸ್ಗಳು ಏನು ಮಿಸ್ಔಟ್ ಆಗಿತ್ತು ಅವುಗಳಿಗೆ ನೀಡಲಾಯಿತು. ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್ನ ಒಂದು ಟಾರ್ಗೆಟ್ ಏನಿತ್ತು ಅಂತಂದರೆ 2018 ಡಿಸೆಂಬರ್ನಷ್ಟೊತ್ತಿಗೆ 90% ಫುಲ್ ಇಮ್ಯುನೈಸೇಷನ್ ಕವರೇಜನ್ನು ಟಾರ್ಗೆಟ್ ಆಗಿ ಇಟ್ಕೊಂಡು ಈ ಮಿಷನ್ ಅನ್ನುವಂಥದ್ದು ಲಾಂಚ್ ಆಗಿದ್ದು. ಆದರೆ ಕೇವಲ 14 ಡಿಸ್ಟಿಕ್ಗಳಲ್ಲಿ ಮಾತ್ರವೇ 90% ಫುಲ್ ಇಮ್ಯುನೈಸೇಷನ್ ಕವರೇಜ್ ಅನ್ನುವಂಥದ್ದನ್ನು ಇದುವರೆಗೂ ಕವರ್ ಮಾಡಲು ಸಾಧ್ಯ ಆಗಿರುವಂಥದ್ದು. ಈ ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್ನ 2.0 ಅನ್ನುವಂಥದ್ದು ಭಾರತದ ಯಾವ ಜಿಲ್ಲೆಗಳಲ್ಲಿ 70%ಕ್ಕೂ ಕಡಿಮೆ ಇಮ್ಯುನೈಸೇಷನ್ ಕವರೇಜ್ ಇದೆಯೋ ಅಂಥ ಜಿಲ್ಲೆಗಳನ್ನು ಟಾರ್ಗೆಟ್ ಮಾಡೋದಕ್ಕೆ ಅಂತ ಹೇಳಿ ಬಂದಿರುವಂಥದ್ದು ಇಂಟೆನ್ಸಿಫೈಡ್ ಮಿಷನ್ ಇಂದ್ರಧನುಷ್ 2.0 ಆಗಿರುವಂಥದ್ದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಮಿಷನ್ ಇಂದ್ರಧನುಷ್ ಪ್ರೋಗ್ರಾಂನಲ್ಲಿ ಯಾವ ಡಿಸೀಸ್ಗಳು ಕವರ್ ಆಗಿದೆ ಅನ್ನುವಂಥ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ, ಈ ಮಿಷನ್ ಇಂದ್ರಧನುಷ್ನ ಅಡಿಯಲ್ಲಿ ಇಲ್ಲಿ ನೀಡಿರ್ತಕ್ಕಂಥ ಡಿಪ್ತೇರಿಯಾ, ಟೆಟನಸ್, ಟ್ಯೂಬರ್ಕ್ಯುಲೋಸಿಸ್, ಹೆಪಟೈಟಿಸ್ ಬಿ, ಜಾಪನೀಸ್ ಎನ್ಸೆಫಲೈಟಿಸ್, ರೋಟೋವೈರಸ್ ವ್ಯಾಕ್ಸಿನ್ ಈ ಎಲ್ಲವೂ ಕೂಡ ಕವರ್ ಆಗಿರೋದ್ರಿಂದ ಈ 6 ಡಿಸೀಸಸ್ಗಳು ಕೂಡ ಉತ್ತರದಲ್ಲಿ ಬರುತ್ತೆ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಡೀಪ್ನ ಅಡಿಯಲ್ಲಿನ ಇಂದಿನ ಮೊದಲ ಎಡಿಟೋರಿಯಲ್ ವಿವಿಡ್ಲಿ ಇಮ್ಯಾಜಿನಿಂಗ್ ದ ಲೈಫ್ ಆಫ್ ಮೈಗ್ರೆಂಟ್ ವರ್ಕರ್ಸ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 1 ಅಡಿಯಲ್ಲಿ ಸೊಸೈಟಿ, ಪಾಪ್ಯುಲೇಷನ್ ಅಂಡ್ ಅಸೋಸಿಯೇಟೆಡ್ ಇಶ್ಯೂಸ್, ಪಾವರ್ಟಿ ಅಂಡ್ ಡೆವಲಪ್ಮೆಂಟಲ್ ಇಶ್ಯೂಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೋಬೋದಾಗುತ್ತೆ. ಈ ಕರೆಂಟ್ ಪ್ಯಾಂಡಮಿಕ್ ಏನಿದೆ, COVID-19 ಪ್ಯಾಂಡಮಿಕ್, ಈ ಪ್ಯಾಂಡಮಿಕ್ನಿಂದಾಗಿ ಒಂದು ಕಡೆ ಹೆಲ್ತ್ ವರ್ಕರ್ಸ್ ಅಥವಾ ಹೆಲ್ತ್ ಅಫಿಷಿಯಲ್ಸ್ಗಳು ತಮ್ಮೆಲ್ಲ ಪೊಟೆನ್ಷಿಯಲ್ ಅನ್ನು ಬಳಕೆ ಮಾಡಿಕೊಂಡು ಎನಾರ್ಮಸ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಮೈಗ್ರೆಂಟ್ ವರ್ಕರ್ಸ್ಗಳು ಅವರು ತಮ್ಮ ಊರುಗಳಿಗೆ ತಲುಪಲಾಗದೆ ಸಂಕಷ್ಟದ ಸ್ಥಿತಿಯಲ್ಲಿರೋದನ್ನ ನಾವು ಗಮನಿಸಬಹುದಾಗುತ್ತೆ. 10 ರಿಂದ 12 ಕೋಟಿ ಮಂದಿ ಭಾರತದಲ್ಲಿ ವಲಸಿಗರಾಗಿ ಬೇರೆ ಊರುಗಳಿಗೆ ತಮ್ಮ ಊರುಗಳನ್ನ ಫ್ಯಾಮಿಲೀಸ್ಗಳನ್ನ ತೊರೆದು ಬೇರೆ ಊರುಗಳಿಗೆ ಕೆಲಸಕ್ಕೋಸ್ಕರನೇ ಹೋಗಿರ್ತಾರೆ. ಈ ರೀತಿಯಾದಂಥ ಮಂದಿ ಲಾಕ್ಡೌನ್ನಿಂದಾಗಿ ತೊಂದರೆಗೊಳಗಾಗಿರೋದ್ರಿಂದಾಗಿ ಅವರು ತಮ್ಮ ಮನೆಗಳಿಗಾದರೂ ಹಿಂದಿರುಗೋಣ ಅಂತ ಹೇಳಿ ನಡೆದುಕೊಂಡೇ ಹೋಗ್ತಿರೋದನ್ನ ಕೂಡ ನಾವು ಗಮನಿಸಬಹುದಾಗುತ್ತೆ, 100 ಮೈಲಿಗಳ ದೂರ. ಇಲ್ಲಿ ಈ ಲೇಖಕರು ಏನ್ ಕೇಳ್ತಿದ್ದಾರೆ ಅಂತ ಅಂದ್ರೆ, ಎಷ್ಟೋ ಮಂದಿ ಭಾರತದಿಂದ ಹೊರಗೆ ಓದ್ತಾ ಇದ್ದಂಥ ವಿದ್ಯಾರ್ಥಿಗಳನ್ನ ಭಾರತಕ್ಕೆ ಫ್ಲೈಟ್ನ ಮುಖಾಂತರವಾಗಿ ಕರೆತರಲಾಯಿತು ಮತ್ತು ರಾಜಸ್ಥಾನದ ಕೋಟಾದ ಕೋಚಿಂಗ್ ಸೆಂಟರ್ಸ್ಗಳಲ್ಲಿ ಓದ್ತಾ ಇದ್ದಂಥ ವಿದ್ಯಾರ್ಥಿಗಳನ್ನ ಕೂಡ ಅವರಿಗೆ ಎಲ್ಲ ವ್ಯವಸ್ಥೆಯನ್ನ ಮಾಡಿ ಅವರನ್ನು ಕೂಡ ತಮ್ಮ ಮನೆಗಳಿಗೆ ವಾಪಸ್ ಕಳಿಸಲಾಯಿತು. ಆದರೆ ಮೈಗ್ರೆಂಟ್ ವರ್ಕರ್ಸ್ಗಳಿಗೆ ಯಾಕೆ ಈ ರೀತಿಯಾದಂಥ ಯಾವುದೇ ಒಂದು ಫೆಸಿಲಿಟಿಯನ್ನು ನೀಡ್ತಾ ಇಲ್ಲ? ಅವರು ಕೂಡ ಅಷ್ಟೇ ಸಿಟಿಸನ್ಸ್ ತಾನೆ. ಈ ವಿದ್ಯಾರ್ಥಿಗಳು ಎಷ್ಟು ಭಾರತದ ಸಿಟಿಸನ್ಸೋ ಇವರು ಕೂಡ, ಈ ಮೈಗ್ರೆಂಟ್ ವರ್ಕರ್ಸ್ಗಳು ಕೂಡ ಭಾರತದ ನಾಗರಿಕರೇ ಅಲ್ವೇ? ಹಾಗಿದ್ದ ಮೇಲೆ ಇವ್ರಿಗೆ ಯಾಕೆ ಆ ನ್ಯಾಯ ದೊರಕ್ತಾ ಇಲ್ಲ ಅನ್ನುವಂಥದ್ದು ಈ ಮೈಗ್ರೆಂಟ್ ವರ್ಕರ್ಸ್ಗಳ ಪ್ರಶ್ನೆ ಆಗಿರುವಂಥದ್ದು ಮತ್ತು ಈ ಆರ್ಟಿಕಲ್ನಲ್ಲಿ ಈ ಲೇಖಕರು ಕೂಡ ಅದನ್ನು ಕೇಳ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ COVID-19 ಪ್ಯಾಂಡಮಿಕ್ನ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಮೈಗ್ರೆಂಟ್ ವರ್ಕರ್ಸ್ಗಳ ಸ್ಥಿತಿ ಅನ್ನುವಂಥದ್ದು ಸಂಕಷ್ಟದಲ್ಲಿರೋದನ್ನ ಗಮನಿಸ್ತಾ ಇದ್ದೇವೆ. ಅವರ ಬಗ್ಗೆ ನಮ್ಮ ಅವೇರ್ನೆಸ್ ಕೂಡ, ಪಬ್ಲಿಕ್ ಅವೇರ್ನೆಸ್ ಕೂಡ ಜಾಸ್ತಿ ಆಗಿದೆ. ಆದರೆ ಇದು ಕೇವಲ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಅಲ್ಲ, ಇನ್ನುಳಿದಂಥ ಎಲ್ಲ ಸಂದರ್ಭದಲ್ಲೂ ಕೂಡ ಬೇಸಿಕ್ ನೀಡ್ಸ್ ಅನ್ನ ಭಾರತದ ಎಲ್ಲ ನಾಗರಿಕರಿಗೂ ಕೂಡ ತಲುಪಿಸುವಂಥ ಸೋಷಿಯಲ್ ಪಾಲಿಸಿ ರೆಸ್ಯೂಮ್ಗಳು ನಮ್ಮ ಭಾರತದಲ್ಲಿ ಇನ್ಸ್ಟಾಲ್ ಆಗಬೇಕು ಅನ್ನುವಂಥದ್ದು ಈ ಆರ್ಟಿಕಲ್ನಲ್ಲಿ ಲೇಖಕರು ಹೇಳ್ತಾ ಇರುವಂಥ ಒಂದು ಅಂಶ ಆಗಿರುವಂಥದ್ದು. ಈ ವಲಸಿಗ ಕಾರ್ಮಿಕರು ಅಥವಾ ಕೆಲಸಗಾರರೇನಿದ್ದಾರೆ ಇವರುಗಳು ಕೇವಲ ಪ್ಯಾಂಡಮಿಕ್ನ ಸಂದರ್ಭದಲ್ಲ, ಇನ್ನುಳಿದಂಥ ನಾರ್ಮಲ್ ಟೈಮ್ಸ್ಗಳಲ್ಲೂ ಕೂಡ ಹಲವಾರು ಚಾಲೆಂಜಸ್ಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಈ ಚಾಲೆಂಜಸ್ ಏನು ಮೈಗ್ರೆಂಟ್ ವರ್ಕರ್ಸ್ಗಳು ಫೇಸ್ ಮಾಡುವಂಥದ್ದು ಅಂತ ಅಂದರೆ, ಅವರಿಗೆ ಅವರು ಕಾಂಟ್ರಾಕ್ಚುಯಲ್ ಲೇಬರರ್ಸ್ಗಳು ಆಗಿದ್ರೂ ಕೂಡ ರಿಟರ್ನ್ ಕಾಂಟ್ರಾಕ್ಟ್ ಅನ್ನುವಂಥದ್ದು ಇರೋದಿಲ್ಲ ಎಷ್ಟೋ ಮಂದಿಗೆ. ಮತ್ತು ಈ ಮೈಗ್ರೆಂಟ್ ವರ್ಕರ್ಸ್ಗಳಿಗೆ ಮಿನಿಮಮ್ ರೆಗ್ಯುಲರ್ ವೇಜನ್ನು ಪ್ರತಿ ತಿಂಗಳು ಕೂಡ ನೀಡಬೇಕು ಅನ್ನುವಂಥದ್ದು ಇದ್ರೂ ಕೂಡ ಸೆಲ್ಡಮ್ ಆಗಿ ಈ ರೀತಿಯಾದಂಥ ಮಿನಿಮಮ್ ರೆಗ್ಯುಲರ್ ವೇಜ್ ಏನು ಫಿಕ್ಸ್ಡ್ ಅಮೌಂಟ್ ಇರುತ್ತೆ ಅದನ್ನು ನೀಡ್ತಾ ಇರುವಂಥದ್ದು ಬಹಳನೇ ರೇರ್ ಆದ ಕೇಸಸ್ಗಳಲ್ಲಿ ನಾವು ನೋಡ್ಬೋದಾಗುತ್ತೆ. ಮತ್ತು ಅವರ ವಿಚಾರವಾಗಿ, ಅವರ ಸಂಬಳದ ವಿಚಾರವಾಗಿ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಇರುತ್ತೆ ಅಕೌಂಟಿಂಗ್ನ ವಿಚಾರಕ್ಕೆ ಬಂದಾಗ. ಎಷ್ಟೋ ಬಾರಿ ಅವರ ಸಂಬಳಗಳನ್ನು, ಅವರಿಗೆ ಫೈನಲ್ ಪೇಮೆಂಟ್ಸ್ಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಎಕ್ಸೆಸಿವ್, ಆರ್ಬಿಟ್ರರಿ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಡಿಡಕ್ಷನ್ಸ್ಗಳನ್ನು ಅವರ ಸಂಬಳಗಳಿಂದ ಮಾಡಲಾಗುತ್ತೆ. ಇದು ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಇದೆ ಇವರ ಅಕೌಂಟಿಂಗ್ನ ವಿಚಾರವಾಗಿ ಅನ್ನೋದನ್ನ ಕೂಡ ತೋರಿಸುತ್ತೆ. ಈ ರೀತಿಯಾದಂಥ ಫಿನಾನ್ಷಿಯಲ್ ಸಮಸ್ಯೆಗಳನ್ನು ಕೂಡ ಅವರು ಎದುರಿಸಬೇಕಾಗುತ್ತೆ. ಇವರು ಫಿನಾನ್ಷಿಯಲಿ ವಲ್ನರಬಲ್ ಕೂಡ ಆಗಿರ್ತಾರೆ. ಯಾಕೆಂದ್ರೆ ಇವರ ಬಳಿ ಈ ರೀತಿಯಾಗಿ ಹಣ ಅನ್ನುವಂಥ ತೊಂದರೆ ಇರೋದ್ರಿಂದಾಗಿ ಎಷ್ಟೋ ಬಾರಿ ಅವರು ಲೋಕಲ್ ಮರ್ಚೆಂಟ್ಸ್ಗಳಿಂದ ಸಾಲವನ್ನು ಪಡಿಬೇಕಾಗುತ್ತೆ. ಆದರೆ ಆ ಸಾಲವನ್ನು ತೀರಿಸೋದಕ್ಕೆ ಆಗದೆ ಆ ಇಂಡೆಪ್ಟೆಡ್ನೆಸ್ ಅನ್ನುವಂಥ ಸೈಕಲ್ನೊಳಗೆ ಅವರು ಇರಬೇಕಾಗುತ್ತೆ. ಹೀಗಾಗಿ ಅವರು ಫಿನಾನ್ಷಿಯಲಿ ವಲ್ನರಬಲ್ ಆಗಿರ್ತಾರೆ. ಮತ್ತು ಅವರ ವರ್ಕಿಂಗ್ ಅವರ್ಸ್ ಅನ್ನ ಗಮನಿಸಿದ್ರೆ ಕಡಿಮೆ ಅಂದ್ರೂ ಕೂಡ 10 to 12 ಅವರ್ಸ್ ವರ್ಕ್ ಮಾಡ್ತಾ ಇರ್ತಾರೆ. ಮತ್ತು ಅವ್ರು ಇರುವಂಥ ಶೆಲ್ಟರ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಎಷ್ಟೋ ಮಂದಿ ಟೆಂಟ್ಸ್ಗಳಲ್ಲಿ ವಾಸ ಆಗಿರ್ತಾರೆ, ಮೇಕ್ ಶಿಫ್ಟ್ ಶಾಂಟೀಸ್ಗಳಲ್ಲಿ ವಾಸ ಆಗ್ತಿರ್ತಾರೆ. ಅಲ್ಲಿ ಅವರ ಸ್ಥಿತಿ ಹೇಗಿರುತ್ತೆ ಅಂತಂದ್ರೆ, ಅವರಿಗೆ ಪೋರ್ಟಬಲ್ ವಾಟರ್ ಕೂಡ ಅವೈಲಬಲ್ ಇರಲ್ಲ, ಟಾಯ್ಲೆಟ್ಸ್ಗಳಿರಲ್ಲ, ಎಲೆಕ್ಟ್ರಿಸಿಟಿ ಇರಲ್ಲ. ಇಂಥ ಎಲ್ಲ ಸಮಸ್ಯೆಗಳನ್ನು ಪ್ರತಿದಿನ ಕೂಡ ಈ ನಾರ್ಮಲ್ ಟೈಮ್ಸ್ಗಳಲ್ಲೂ ಕೂಡ ಈ ಮೈಗ್ರೆಂಟ್ ವರ್ಕರ್ಸ್ಗಳು ಎದುರಿಸ್ತಾ ಇರುವಂಥದ್ದು.
ಒಟ್ಟಾರೆಯಾಗಿ ಬಡವರಿಗೆ ಈ ಥರ ಮೈಗ್ರೆಂಟ್ ವರ್ಕರ್ಸ್ಗಳಿಗೆ ಮಲ್ಟಿಪಲ್ ಡಿಪ್ರೈವೇಷನ್ಸ್ಗಳಿರುತ್ತೆ, ಒಂದಲ್ಲ ಹಲವಾರು ಸಮಸ್ಯೆಗಳಿರುತ್ತೆ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಹಲವಾರು ಸಮಸ್ಯೆಗಳನ್ನು ಇವರು ಎದುರಿಸಬೇಕಾಗತ್ತೆ. ಈ ಮೈಗ್ರೆಂಟ್ ವರ್ಕರ್ಸ್ಗಳ ಜೀವನ ಶೈಲಿಯನ್ನು ಬೆಟರೈಸ್ ಮಾಡೋದಕ್ಕೆ ಅಥವಾ ಇವರುಗಳಿಗೆ ಒಳಿತು ಆಗುವಂತೆ ಮಾಡೋದಕ್ಕೆ ಸರ್ಕಾರ ಅಥವಾ ಈ ಪಬ್ಲಿಕ್ ಕಮ್ಯುನಿಟಿ ಸೊಸೈಟಿ ಏನೆಲ್ಲ ಮಾಡ್ಬೋದು ಅಂತಂದರೆ, ಸೊಸೈಟಿಯ ವಿಚಾರಕ್ಕೆ ಬಂದರೆ ನಾವುಗಳು ಪಬ್ಲಿಕ್ ಅವೇರ್ನೆಸ್ಸನ್ನು ಬೆಳೆಸ್ಕೊಳ್ಬೇಕಾಗತ್ತೆ ಇವರ ಸಮಸ್ಯೆಗಳ ಬಗ್ಗೆ. ಅದರ ಮೂಲಕ ನಾವು ಅವರಿಗೆ ಎಂಪತಿಯನ್ನು ತೋರಿಸಬೇಕಾಗತ್ತೆ, ಕಂಪ್ಯಾಷನೇಟ್ ಆಗಿ ಇರಬೇಕಾಗತ್ತೆ. ಇಂಥವರ ವಿಚಾರ ಬಂದಾಗ ಸರ್ಕಾರ ಇಂಥವರಿಗೆ ಅಂಥೇಳಿ ಒಂದು ಮಿನಿಮಲ್ ವೆಲ್ಫೇರ್ ಸ್ಟೇಟನ್ನು ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಈ ಮೂಲಕ ಇವರಿಗೆ ಬೇಕಾಗುವಂಥ ಎಲ್ಲ ಬೇಸಿಕ್ ನೀಡ್ಸ್ಗಳನ್ನು ಎಲ್ಲ ಸಿಟಿಸನ್ಸ್ಗಳಿಗೂ ಕೂಡ ಕೇವಲ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಅಷ್ಟೇ ಅಲ್ಲ, ಇನ್ನುಳಿದಂಥ ಸಂದರ್ಭದಲ್ಲೂ ಕೂಡ ನೀಡುವಂತೆ ಮಾಡುವಂಥ ಪಾಲಿಸಿ ರಿಜಿಮ್ಸ್ಗಳನ್ನು ತರಬೇಕಾಗುತ್ತೆ ಸರ್ಕಾರದವರು. ಅವರಿಗೊಂದು ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ಒದಗಿಸಿಕೊಡೋದಕ್ಕೆ ಅಂತ ಹೇಳಿ ರೈಟ್ ಟು ಹೌಸಿಂಗನ್ನು ಕೂಡ ಗ್ಯಾರಂಟೀಡ್ ಆಗಿ ನೀಡಬೇಕಾಗುತ್ತೆ. ಈ ಎಲ್ಲವುಗಳನ್ನು ಮಾಡಿದಾಗ ಮಾತ್ರವೇ ಅವರ ಜೀವನ ಶೈಲಿ ಅಥವಾ ಜೀವನ ಮಟ್ಟ ಅನ್ನುವಂಥದ್ದು ಒಂದಷ್ಟು ಮಟ್ಟಿಗಿನ ಸುಧಾರಣೆಯನ್ನು ಕಾಣೋದಕ್ಕೆ ಸಾಧ್ಯ ಆಗುವಂಥದ್ದು. ಇಂಥ ವರ್ಕರ್ಸ್ಗಳ ಸ್ಥಿತಿಯನ್ನು, ಗಂಭೀರವಾದ ಸ್ಥಿತಿಯನ್ನು ಸರಿದೂಗಿಸೋದಕ್ಕೆ ಅಂತ ಹೇಳಿ ಸರ್ಕಾರ ತಗೊಂಡಿರ್ತಕ್ಕಂಥ ಇನಿಷಿಯೇಟಿವ್ಸ್ಗಳಲ್ಲಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಇನಿಷಿಯೇಟಿವ್ ಅಂತ ಅಂದರೆ 2005ರಲ್ಲಿ ಎನಾಕ್ಟ್ ಮಾಡಿದಂಥ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟೀಸ್ ಆ್ಯಕ್ಟ್. ಇದರ ಅಡಿಯಲ್ಲಿ ಪ್ರತಿಯೊಬ್ಬ ಹೌಸ್ ಹೋಲ್ಡ್ಗೂ ಕೂಡ 1 ವರ್ಷದಲ್ಲಿ 100 ದಿನಗಳವರೆಗೆ ರಿಜಿಸ್ಟರ್ಡ್ MG ನರೇಗಾ ವರ್ಕರ್ ಯಾರಿರ್ತಾರೆ ಇವರಿಗೆ 1 ವರ್ಷಕ್ಕೆ 100 ದಿನಗಳವರೆಗೆ ಅನ್ಸ್ಕಿಲ್ಡ್ ಅಥವಾ ಸೆಮಿ ಸ್ಕಿಲ್ಡ್ ಲೇಬರ್ ಅನ್ನು ನೀಡುವಂಥದ್ದು. ಸರ್ಕಾರ ನಿಗದಿ ಮಾಡಿರುವಂಥ ಫಿಕ್ಸ್ಡ್ ವೇಜಸ್ನ ಅಡಿಯಲ್ಲಿ MG ನರೇಗಾ ಈ ವರ್ಕರ್ಸ್ಗಳ ಸ್ಥಿತಿಯನ್ನು ಒಂದಷ್ಟು ಮಟ್ಟಿಗೆ ಸುಧಾರಿಸುವಲ್ಲಿ ತಂದಂಥ ಬಹಳ ಮಹತ್ತರವಾದಂಥ ಒಂದು ಸ್ಕೀಮ್ ಅಂತಲೇ ಹೇಳ್ಬೋದಾಗುತ್ತೆ. ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯ ಅಡಿಯಲ್ಲಿ ಈ ವರ್ಕರ್ಸ್ಗಳಿಗೋಸ್ಕರ ಮೆನ್ಷನ್ ಆಗಿರ್ತಕ್ಕಂಥ ರೈಟ್ಸ್ಗಳು ಏನು ಅಂತಂದರೆ, ಒಂದು ರೈಟ್ ಟು ವರ್ಕ್ ಅನ್ನುವಂಥದ್ದು ಇವರೆಲ್ಲರಿಗೂ ಕೂಡ ಇರುವಂಥದ್ದು, ಮತ್ತೊಂದು ರೈಟ್ ಟು ಹೌಸಿಂಗ್ ಅನ್ನುವಂಥದ್ದು ಇಂಪ್ಲಿಸಿಟ್ ಆಗಿ ಇದೆ. ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ಒದಗಿಸಿಕೊಡುವಂಥ ವಿಚಾರದಲ್ಲಿ ರೈಟ್ ಟು ಹೌಸಿಂಗ್ ಅನ್ನುವಂಥದ್ದು ಕೂಡ ಇಂಪ್ಲಿಸಿಟ್ ಆಗಿ ಇರುವಂಥದ್ದು. ಒಟ್ಟಾರೆಯಾಗಿ ಪಾಲಿಸಿ ಮೇಕರ್ಸ್ಗಳು ಈ ಬಡ ವ್ಯಕ್ತಿಗಳನ್ನು ಅಥವಾ ಮೈಗ್ರೆಂಟ್ ವರ್ಕರ್ಸ್ಗಳನ್ನು ಅಥವಾ ಈ ರೀತಿಯಾಗಿ ಇನ್ಫಾರ್ಮಲ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ವಲ್ನರಬಲ್ ಸೆಕ್ಷನ್ ಆಫ್ ಪಾಪ್ಯುಲೇಷನ್ ಏನಿದೆ ಇವರುಗಳನ್ನು ಕಂಪ್ಲೀಟ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಪಾಲಿಸಿ ಮೇಕರ್ಸ್ಗಳು ಇವರುಗಳನ್ನು ಫುಲ್ಲಿ ಹ್ಯೂಮನ್ ಅಂತ ಹೇಳಿ ಕನ್ಸಿಡರ್ ಮಾಡಿಕೊಂಡು ಇವರಿಗೋಸ್ಕರ ಪ್ರಾಪರ್ ಪಾಲಿಸೀಸ್ಗಳನ್ನು ಡಿಸೈನ್ ಮಾಡೋದ್ರ ಮುಖಾಂತರವಾಗಿ ಅವರ ಎಲ್ಲ ಮೆಟೀರಿಯಲ್ ನೀಡ್ಸ್ಗಳನ್ನು ಕೂಡ ಅಡ್ರೆಸ್ ಮಾಡುವಂತೆ ಮಾಡಬೇಕಾಗುತ್ತೆ ಆದಷ್ಟು ಶೀಘ್ರದಲ್ಲಿ. ಈ ಎಡಿಟೋರಿಯಲ್ನ ಆಧಾರದ ಮೇಲೆ ಒಂದು ಮೇನ್ಸ್ ಪ್ರಶ್ನೆಯನ್ನು ನೋಡೋದಾದರೆ, ವಾಟ್ ಆರ್ ದಿ ಕೀ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಮೈಗ್ರೆಂಟ್ ವರ್ಕರ್ಸ್, ಕ್ರಿಟಿಕಲಿ ಅನಲೈಸ್ ಸ್ಟೆಪ್ಸ್ ಟೇಕನ್ ಬೈ ಗವರ್ಮೆಂಟ್ ಫಾರ್ ಸಾಲ್ವಿಂಗ್ ದೀಸ್ ಪ್ರಾಬ್ಲಮ್ಸ್. ಈ ರೀತಿಯಾದಂಥ ಪ್ರಶ್ನೆಗಳನ್ನು ಮೇನ್ಸ್ನಲ್ಲಿ ನಾವು ನೋಡ್ಬೋದಾಗುತ್ತೆ. ಈಗಾಗಲೇ ನಾವು ಕೋವಿಡ್-19ನ ಹಿನ್ನೆಲೆಯಲ್ಲಿ ಮೈಗ್ರೆಂಟ್ ವರ್ಕರ್ಸ್ಗಳ ದುಸ್ಥಿತಿಯನ್ನು ಪ್ರತಿದಿನವೂ ಕೂಡ ಆರ್ಟಿಕಲ್ಸ್ಗಳ ಮುಖಾಂತರವಾಗಿ, ಎಡಿಟೋರಿಯಲ್ಸ್ಗಳ ಮುಖಾಂತರವಾಗಿ ನೋಡ್ತಾ ಇದ್ದೇವೆ. ಹಾಗಾಗಿ ಮೈಗ್ರೆಂಟ್ ವರ್ಕರ್ಸ್ ಅನ್ನುವಂಥದ್ದು ಮೈನ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಇಂಪಾರ್ಟೆಂಟ್ ಆಗುವಂಥ ಟಾಪಿಕ್ ಆಗುತ್ತೆ. ಈ ವರ್ಷದ ಎಕ್ಸಾಮ್ಗೆ ಮೈಗ್ರೆಂಟ್ ವರ್ಕರ್ಸ್ಗಳ ಕುರಿತು ಒಂದು ಪ್ರಶ್ನೆ ಬಂದರೂ ಬರ್ಬೋದು. ಹಾಗಾಗಿ ಇದ್ರ ಬಗ್ಗೆ ನೀವು ಪ್ರತಿದಿನ ಕೂಡ ಬರುವಂಥ ಆರ್ಟಿಕಲ್ಸ್ಗಳಿಂದ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಹೆಕ್ಕಿ ತೆಗೆದು ಅವುಗಳನ್ನು ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ ಈ ರೀತಿಯ ಪ್ರಶ್ನೆಗಳಿಗೆ ಇಂದಿನಿಂದಲೇ ನೀವು ಉತ್ತರಿಸೋದಕ್ಕೆ ಪ್ರಯತ್ನ ಕೂಡ ಮಾಡ್ತಾ ಹೋಗಿ ಮೇನ್ಸ್ನಲ್ಲಿ ನೀವು ಒಳ್ಳೆ ಉತ್ತರಗಳನ್ನು ಬರಿಬೋದಾಗುತ್ತೆ. ಮುಂದಿನ ಎಡಿಟೋರಿಯಲ್ ಪ್ರೈವಸಿ ಕನ್ಸರ್ನ್ಸ್ ಡ್ಯೂರಿಂಗ್ ಅ ಪ್ಯಾಂಡಮಿಕ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2ನ ಅಡಿಯಲ್ಲಿ ಗವರ್ನೆನ್ಸ್, ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ, ಇ ಗವರ್ನೆನ್ಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೋಬೋದಾಗುತ್ತೆ. ಇಲ್ಲಿ ಮುಖ್ಯವಾಗಿ ಕೋವಿಡ್-19 ಪ್ಯಾಂಡಮಿಕ್ ಅನ್ನು ಫೈಟ್ ಮಾಡೋದಕ್ಕೆ ಸರ್ಕಾರ ಹಲವಾರು ಟೆಕ್ನಾಲಜಿಕಲ್ ಸೊಲ್ಯೂಷನ್ಸ್ ಅನ್ನು ತರ್ತಾ ಇದೆ, ಹೌದು. ಆದರೆ ಸರ್ಕಾರ ತರ್ತಿರುವಂಥ ಈ ಟೆಕ್ನಾಲಜಿಕಲ್ ಸೊಲ್ಯೂಷನ್ಸ್ಗಳು ಲೀಗಲ್ ರಿಕ್ವೈರ್ಮೆಂಟ್ಸ್ಗಳನ್ನು ಮೀಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಈ ಎಡಿಟೋರಿಯಲ್ನಲ್ಲಿ ಲೇಖಕರ ಅಭಿಪ್ರಾಯ ಆಗಿರುವಂಥದ್ದು. ಭಾರತದ ಸರ್ಕಾರದವರು ಕೋವಿಡ್-19 ಫೈಟ್ ಮಾಡೋದಕ್ಕೆ ತಂದಿರತಕ್ಕಂಥ ಟೆಕ್ನಾಲಜಿಕಲ್ ಸೊಲ್ಯೂಷನ್ಸ್ಗಳು 3 ಲೆವೆಲ್ಸ್ನಲ್ಲಿ ಟೆಕ್ನಾಲಜಿಯನ್ನು ಇನ್ವೋಕ್ ಮಾಡ್ತಾ ಇದೆ. ಒಂದು ಸಸ್ಪೆಕ್ಷನ್, ಯಾರ ಮೇಲೆ ಈ ಕೋವಿಡ್-19 ಇನ್ಫೆಕ್ಷನ್ ಆಗಿರ್ಬೋದು ಅಂತ ಹೇಳಿ ಸಸ್ಪೆಕ್ಟೆಡ್ ಪರ್ಸನ್ಸ್ ಇರ್ತಾರೆ. ಈ ರೀತಿಯಾದಂಥ ಸಸ್ಪೆಕ್ಟೆಡ್ ಪರ್ಸನ್ಸ್ಗಳ ಲಿಸ್ಟನ್ನು ಕ್ರಿಯೇಟ್ ಮಾಡೋದಕ್ಕೆ ಅಂತ ಹೇಳಿ ಟೆಕ್ನಾಲಜಿಯನ್ನು ಬಳಸ್ಕೊಳ್ತಾ ಇದ್ದಾರೆ. ಮತ್ತೊಂದು, ಯಾರೆಲ್ಲ ಕ್ವಾರಂಟೈನ್ಡ್ ಇಂಡಿವಿಜುವಲ್ಸ್ ಇರ್ತಾರೆ, ಅಂದರೆ ಇವರುಗಳು ಕಾಂಟ್ಯಾಕ್ಟಿಗೆ ಬಂದಿರ್ತಾರೆ, ಕೋವಿಡ್-19 ಇನ್ಫೆಕ್ಷಿಯಸ್ ಪರ್ಸನ್ಸ್ಗಳ ಕಾಂಟ್ಯಾಕ್ಟಿಗೆ ಬಂದಿರುವಂಥವರು ಅಥವಾ ಹೊರಗಿನ ದೇಶದಿಂದ ಬಂದಿರತಕ್ಕಂಥವರು, ಇವರುಗಳು ಕ್ವಾರಂಟೈನ್ಡ್ ಇಂಡಿವಿಜುವಲ್ಸ್ ಆಗಿರ್ತಾರೆ. ಇಂಥವರ ಮೇಲೆ ಅವರನ್ನು ಮಾನಿಟರ್ ಮಾಡಲಿಕ್ಕೆ ಅಂತ ಹೇಳಿ ಡ್ರೋನ್ ಇಮೇಜರಿಯನ್ನು ಬಳಸುವಂಥದ್ದು ಅಥವಾ ಜಿಯೋ ಫೆನ್ಸಿಂಗ್ ಅನ್ನು ಡಿಪ್ಲಾಯ್ ಮಾಡುವಂಥದ್ದು, ಈ ವಿಚಾರವಾಗಿ ಕೂಡ ಟೆಕ್ನಾಲಜಿಯನ್ನು ಸರ್ಕಾರದವರು ಬಳಸ್ತಾ ಇದ್ದಾರೆ. ಮತ್ತು ಸ್ಮಾರ್ಟ್ಫೋನ್ ಅಪ್ಲಿಕೇಶನ್ಸ್ಗಳಾದಂಥ ಆರೋಗ್ಯ ಸೇತು ಅನ್ನುವಂಥ ಆ್ಯಪ್ನ ಮುಖಾಂತರವಾಗಿ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅನ್ನು ಮಾಡ್ತಾ ಇರುವಂಥದ್ದು. ಈ 3 ಲೆವೆಲ್ಸ್ಗಳಲ್ಲಿ ಸರ್ಕಾರದವರು ಟೆಕ್ನಾಲಜಿಯನ್ನು ಇನ್ವೋಕ್ ಮಾಡ್ತಾ ಇದ್ದಾರೆ ಕೋವಿಡ್-19 ಅನ್ನು ಫೈಟ್ ಮಾಡಲಿಕ್ಕೆ ಅಂತ ಹೇಳಿ. ಆದರೆ ಕೋವಿಡ್-19 ಫೈಟ್ ಮಾಡುವಲ್ಲಿ ಸರ್ಕಾರ ಟೆಕ್ನಾಲಜಿಯ ಇನ್ವಾಲ್ವ್ಮೆಂಟ್ ಅನ್ನು ಮಾಡ್ಕೊಳ್ತಾ ಇರುವಂಥದ್ದು ಹಲವಾರು ಸಮಸ್ಯೆಗಳನ್ನು ತಂದೊಡ್ಡಿದೆ. ಈ ಕನ್ಸರ್ನ್ಸ್ಗಳು ಏನು ಅಂತ ನೋಡೋದಾದ್ರೆ, ಸರ್ಕಾರದವರು ಎಪಿಡೆಮಿಕ್ ಡಿಸೀಸಸ್ ಆಕ್ಟ್ ಆಫ್ 1897 ಅನ್ನು ಸ್ಟೇಟ್ ಗವರ್ಮೆಂಟ್ಸ್ಗಳು ಚಾನಲ್ ಮಾಡೋದ್ರ ಮುಖಾಂತರವಾಗಿ ಇನ್ಫೆಕ್ಟೆಡ್ ಪರ್ಸನ್ಸ್ಗಳ ಲಿಸ್ಟ್ ಅನ್ನು ಕ್ರಿಯೇಟ್ ಮಾಡ್ತಾ ಇದೆ. ಆದರೆ ಎಪಿಡೆಮಿಕ್ ಡಿಸೀಸಸ್ ಆಕ್ಟ್
ಈ ಆಕ್ಟ್ನ ಮುಖಾಂತರವಾಗಿ ರಾಜ್ಯ ಸರ್ಕಾರಗಳಿಗೆ ಈ ಒಂದು ಇನ್ಫೆಕ್ಟೆಡ್ ಪರ್ಸನ್ಸಿನ ಲಿಸ್ಟಿನ ವಿಚಾರವನ್ನ ಪಬ್ಲಿಸೈಸ್ ಮಾಡುವಂತ ಅಧಿಕಾರವನ್ನ ಸ್ಕೇರ್ಸ್ಲಿ ಇದು ಅಕಾರ್ಡ್ ಮಾಡುತ್ತೆ. ಅಂದ್ರೆ ಆ ರೀತಿಯ ಅಧಿಕಾರವನ್ನ ಸ್ಟೇಟ್ ಗವರ್ಮೆಂಟ್ಗಳ ಮೇಲೆ ಕಂಪ್ಲೀಟ್ ಆಗಿ ಇದು ನೀಡೋದಿಲ್ಲ ಅಂತ ಹೇಳಿ ಇಲ್ಲಿ ಲೇಖಕರ ಅಭಿಪ್ರಾಯ ಆಗಿರುವಂತದ್ದು. ಸರ್ಕಾರ ಬಳಕೆ ಮಾಡ್ಕೊಳ್ತಿರ್ತಕ್ಕಂಥ ಜಿಯೋ ಫೆನ್ಸಿಂಗ್ ಟೆಕ್ನಾಲಜಿ ಆಗಿರ್ಬೋದು, ಡ್ರೋನ್ ಟೆಕ್ನಾಲಜಿ ಆಗಿರ್ಬೋದು, ಇವು ಕೂಡ ಅನ್ಸ್ಯಾಂಕ್ಷನ್ಡ್ ಆಗಿದೆ. ಸೆಲ್ ಫೋನ್ಸ್ಗಳನ್ನ ಸರ್ವೈಲೆನ್ಸ್ ಮಾಡುವಂತ ವಿಚಾರದಲ್ಲಿ 1885ನ ಟೆಲಿಗ್ರಾಫ್ ಆಕ್ಟ್ ನ ಅಡಿಯಲ್ಲಿ ಈ ಸರ್ವೈಲೆನ್ಸ್ ಅನ್ನ ಆಥರೈಸ್ ಮಾಡುವಂತ ಆರ್ಡರ್ಸ್ ಗಳನ್ನ ಪಾಸ್ ಮಾಡೋದ್ರ ಮುಖಾಂತರವಾಗಿ ಸರ್ವೈಲೆನ್ಸ್ ಅನ್ನು ಮಾಡಬಹುದು. ಆದ್ರೆ ಈ ರೀತಿಯಾದಂತ ಯಾವುದೇ ಆರ್ಡರ್ಸ್ ಗಳನ್ನ ಪಬ್ಲಿಷ್ ಮಾಡಿಲ್ಲ ಇದುವರೆಗೂ ಅಂತ ಹೇಳಿ, ಇಲ್ಲೂ ಕೂಡ ಮಿನಿಮಮ್ ಲಾನ್ ಅನ್ನ ಫಾಲೋ ಮಾಡಿಲ್ಲ ಸರ್ಕಾರದವರು ಅಂತ ಹೇಳಿ ಲೇಖಕರು ಹೇಳ್ತಾ ಇರುವಂತದ್ದು. ಮತ್ತು ಏರ್ಕ್ರಾಫ್ಟ್ ಆಕ್ಟ್ ಆಫ್ 1934ನ ಅಡಿಯಲ್ಲಿರ್ತಕ್ಕಂಥ ರೆಗ್ಯುಲೇಷನ್ಸ್ ಏನು ಹೇಳುತ್ತೆ ಅಂತ ಅಂದ್ರೆ, ಡ್ರೋನ್ಸ್ ಗಳನ್ನ ಡಿಪ್ಲಾಯ್ ಮಾಡೋದಾದ್ರೆ ವಿಸಿಬಲ್ ರಿಜಿಸ್ಟ್ರೇಷನ್ ಅನ್ನ ಅಥವಾ ಲೈಸೆನ್ಸಿಂಗ್ ಅನ್ನ ಪಡ್ಕೊಂಡಿರ್ಬೇಕಾಗತ್ತೆ. ಆದ್ರೆ ಈ ರೆಗ್ಯುಲೇಷನ್ಗೆ ಕಾಂಟ್ರರಿ ಅನ್ನುವಂತೆ ಯಾವುದೇ ರೀತಿಯಾದಂತಹ ಲೈಸೆನ್ಸಿಂಗ್ ಅನ್ನ ಇವತ್ತು ಸರ್ಕಾರದವರು ಪಡ್ಕೊಳ್ಳದೆ ಈ ಡ್ರೋನ್ಸ್ ಗಳನ್ನ ಡಿಪ್ಲಾಯ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇವರ ಅಪವಾದ ಆಗಿರುವಂತದ್ದು. ಡ್ರೋನ್ಸ್ ಗಳನ್ನ ಬಳಕೆ ಮಾಡಿಕೊಂಡು ಥರ್ಮಲ್ ಇಮೇಜಿಂಗ್ ಅನ್ನ ಕಂಡಕ್ಟ್ ಮಾಡ್ತಾ ಇರುವಂತದ್ದು, ನೈಟ್ ಟೈಮ್ ರೆಕನೈಸೆನ್ಸ್ ಅನ್ನ ಮಾಡ್ತಾ ಇರುವಂತದ್ದು, ಈ ಕೆಲಸಗಳನ್ನ ಸರ್ಕಾರ ಮಾಡ್ತಾ ಇದೆ. ಆದ್ರೆ ಈ ರೀತಿಯಾದಂತಹ ಹೊಸ ಮಾಡೆಲ್ಸ್ ಗಳನ್ನ ಭಾರತದಲ್ಲಿ ಬಳಕೆ ಮಾಡುವಂತ ಪರ್ಮಿಟ್ ಕೂಡ ಇಲ್ಲ ಅಂತ ಹೇಳಿ ಲೇಖಕರು ನಮ್ಮ ಗಮನಕ್ಕೆ ತರ್ತಾ ಇರುವಂತದ್ದು. ಬಹುಮುಖ್ಯವಾದಂತಹ ಮತ್ತೊಂದು ಸಮಸ್ಯೆ ಏನು ಅಂತ ಅಂದ್ರೆ, ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅನ್ನ ಮಾಡೋದಕ್ಕೆ ಅಂತ ಹೇಳಿ ತರ್ತಾ ಇರುವಂತ ಅಪ್ಲಿಕೇಶನ್ಸ್ಗಳು. ಈ ಅಪ್ಲಿಕೇಶನ್ಸ್ಗಳು ಕೋವಿಡ್-19 ಕ್ಯಾರಿಯರ್ನ ಮೂವ್ಮೆಂಟ್ ಅನ್ನ, ಈ ಕೋವಿಡ್-19 ಇನ್ಫೆಕ್ಷನ್ ಯಾರಿಗೆ ಬಂದಿದೆ ಅವರ ಮೂವ್ಮೆಂಟ್ ಅನ್ನ, ಆ ಮೂವ್ಮೆಂಟ್ ನ ಬಗ್ಗೆ ಡೀಪ್ ಇನ್ಸೈಟ್ ಅನ್ನ ಈ ಅಪ್ಲಿಕೇಶನ್ ಬಳಕೆದಾರರಿಗೆ ನೀಡ್ತಾ ಇದೆ. ಇಲ್ಲಿ ಪ್ರೈವಸಿಯ ಕನ್ಸರ್ನ್ಸ್ ಕೂಡ ರೈಸ್ ಆಗ್ತಾ ಇರುವಂತದ್ದು. ಮತ್ತು ಈ ಅಪ್ಲಿಕೇಶನ್ ಅನ್ನ ಯಾರೆಲ್ಲ ಇನ್ಸ್ಟಾಲ್ ಮಾಡ್ಕೊಳ್ತಾರೆ ಅವರ ಹೆಲ್ತ್ ನ ವಿಚಾರವಾಗಿ ಕೂಡ ಅವರು ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ತಾರೆ. ಈ ಇನ್ಫಾರ್ಮೇಶನ್ ಕಡೆಯದಾಗಿ ಏನಕ್ಕೆ ಬಳಕೆ ಆಗುತ್ತೆ, ಇದೆಲ್ಲದರ ಬಗ್ಗೆ ಒಂದು ಪರ್ಫೆಕ್ಟ್ ಇನ್ಫಾರ್ಮೇಶನ್ ಅನ್ನ ಸರ್ಕಾರದವರು ನಮಗೆ ಒಂದು ಕ್ಲಾರಿಟಿಯನ್ನ ಕೂಡ ನೀಡಿಲ್ಲ. ಇದರಿಂದಾಗಿ ಪ್ರೈವಸಿ ಕನ್ಸರ್ನ್ಸ್ ಗಳು ರೈಸ್ ಆಗ್ತಾ ಇದೆ ಇವತ್ತು. ಈ ಆಪ್ ನ ಉದ್ದೇಶ ಏನು ಅಂತಂದ್ರೆ, ಕೋವಿಡ್-19 ಇನ್ಫೆಕ್ಟೆಡ್ ಪರ್ಸನ್ಸಿನ ಕಾಂಟ್ಯಾಕ್ಟ್ ಗೆ ಬಂದಿದ್ದಂತವರು ತಮ್ಮನ್ನ ತಾವು ಕ್ವಾರಂಟೈನ್ ಮಾಡ್ಕೊಳ್ಳಿ ಅನ್ನುವಂತ ಒಳ್ಳೆಯ ಉದ್ದೇಶದಿಂದ ಈ ಆಪ್ ಬಂದಿದ್ರು ಕೂಡ, ಈ ಆಪಿನ ಸೋರ್ಸ್ ಕೋಡ್ ನ ಬಗ್ಗೆ ಆಗಿರ್ಬೋದು ಅಥವಾ ಟೆಕ್ನಿಕಲ್ ಆರ್ಕಿಟೆಕ್ಚರ್ ನ ಬಗ್ಗೆ ಆಗಿರ್ಬೋದು, ಇದುವರೆಗೂ ಕೂಡ ಸಾರ್ವಜನಿಕವಾಗಿ ಮಾಹಿತಿ ಅನ್ನುವಂಥದ್ದು ದೊರಕಿಲ್ಲ. ಮತ್ತು ಆಧಾರ್ ಪ್ರಾಜೆಕ್ಟ್ ನಲ್ಲಿ ಇದ್ದಂತೆ ಪರ್ಸನಲ್ ಪ್ರೈವಸಿಯನ್ನ ಸೋಷಿಯಲ್ ಪರ್ಪಸ್ಸಿಗೋಸ್ಕರ ಬಿಟ್ಕೊಡ್ಬೇಕಾಗಿ ಬಂದಿದೆ ಈ ಆಪ್ ಅನ್ನ ಬಳಕೆ ಮಾಡೋದ್ರ ಮುಖಾಂತರವಾಗಿ. ಹೀಗೆ ಪ್ರೈವಸಿ ಕನ್ಸರ್ನ್ಸ್ ಗಳನ್ನ ಈ ಆಪ್ ಅನ್ನುವಂಥದ್ದು ಉಂಟು ಮಾಡ್ತಾ ಇರುವಂತದ್ದು. ಕೋವಿಡ್-19 ಅನ್ನ ಫೈಟ್ ಮಾಡೋದಕ್ಕೆ ಸರ್ಕಾರ ತರ್ತಿರುವಂತಹ ಟೆಕ್ನಾಲಜಿಕಲ್ ಸೊಲ್ಯೂಷನ್ಸ್ ಗಳಿಂದಾಗಿ ಕೆಲವೊಂದು ಕಡೆ ಸಿವಿಲ್ ರೈಟ್ಸ್ ಗಳು ಮಹತ್ವವನ್ನ ಕಳ್ಕೊಳ್ತಾ ಇದೆ. ಹಾಗಾಗಿ ಇಲ್ಲಿ ಸಿವಿಲ್ ರೈಟ್ಸ್ ಗಳ ಮಹತ್ವದ ಬಗ್ಗೆ ಲೇಖಕರು ಮಾತನಾಡಿದ್ದಾರೆ. ಸುಪ್ರೀಂ ಕೋರ್ಟಿನ KS ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದ ಜಡ್ಜ್ಮೆಂಟ್ ನಲ್ಲಿ ಏನ್ ನೋಡಿದ್ವಿ ಅಂತ ಅಂದ್ರೆ, ರೈಟ್ ಟು ಪ್ರೈವಸಿ ಅನ್ನುವಂಥದ್ದು ಒಂದು ಫಂಡಮೆಂಟಲ್ ರೈಟ್ ಅನ್ನುವಂಥದ್ದು ನಮಗೆ 2017ರಲ್ಲಿ ಬಂದಂತ ಒಂದು ಮಹತ್ವದ ತೀರ್ಪಾಗಿದ್ದನ್ನ ನಾವೆಲ್ಲರೂ ಕಂಡಿದ್ದೇವೆ. ಆದ್ರೂ ಕೂಡ ರೈಟ್ ಟು ಪ್ರೈವಸಿ ಅನ್ನುವಂಥದ್ದು ಅಬ್ಸಲ್ಯೂಟ್ ಅಲ್ಲ. ಕೆಲವೊಂದು ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಈ ರೈಟ್ ಟು ಪ್ರೈವಸಿಯನ್ನ ಲೆಜಿಟಿಮೇಟ್ಲಿ ಕರ್ಟೈಲ್ ಮಾಡಬಹುದಾಗುತ್ತೆ. ಅಂದ್ರೆ ಲೀಗಲ್ ಆಗಿ ಲಾವನ್ನ ತರೋದ್ರ ಮುಖಾಂತರವಾಗಿ ಇದನ್ನ ಕರ್ಟೈಲ್ ಮಾಡಬಹುದಾಗುತ್ತೆ. ಕೆಲವೊಂದು ಬಾರಿಯಲ್ಲಿ ಯಾವ ಸಂದರ್ಭದಲ್ಲಿ ಈ ರೈಟ್ ಟು ಪ್ರೈವಸಿಯನ್ನ ಕರ್ಟೈಲ್ ಮಾಡಬಹುದು ಅಂತ ನೋಡೋದಾದ್ರೆ, ರಿಸ್ಟ್ರಿಕ್ಷನ್ ಅನ್ನುವಂಥದ್ದು ಲೆಜಿಸ್ಲೇಷನ್ ನಿಂದ ಸ್ಯಾಂಕ್ಷನ್ ಆದಂತ ಸಂದರ್ಭದಲ್ಲಿ, ಮತ್ತು ಈ ರಿಸ್ಟ್ರಿಕ್ಷನ್ ನಿಂದಾಗಿ ಒಂದು ಲೆಜಿಟಿಮೇಟ್ ಸ್ಟೇಟ್ ಏಮ್ ಅನ್ನ, ಒಳ್ಳೆಯ ಕಾರಣಕ್ಕೋಸ್ಕರ ಲೆಜಿಟಿಮೇಟ್ ಆಗಿ ಒಂದು ಏಮ್ ಅನ್ನ ಸ್ಟೇಟ್ ನವರು ಪರ್ಸ್ಯೂ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ರಿಸ್ಟ್ರಿಕ್ಷನ್ ಅನ್ನ ಮಾಡಬಹುದಾಗಿದೆ. ಈ ರಿಸ್ಟ್ರಿಕ್ಷನ್ ಅನ್ನ ಮಾಡಿರೋದಕ್ಕೂ ಮತ್ತೆ ಇದರಿಂದಾಗುವಂತ ಒಳಿತಿಗೂ ಆ ಪರ್ಪಸ್ಸಿಗೂ ಒಂದು ರ್ಯಾಷನಲ್ ರಿಲೇಶನ್ಶಿಪ್ ಇದ್ದಾಗ ಈ ರಿಸ್ಟ್ರಿಕ್ಷನ್ ಅನ್ನ ಹಾಕಬಹುದಾಗುತ್ತೆ. ಮತ್ತು ಇಷ್ಟೆಲ್ಲದರ ನಡುವೆಯೂ ಕೂಡ ಆ ಒಂದು ಆಬ್ಜೆಕ್ಟಿವ್ ಅನ್ನ ಅಚೀವ್ ಮಾಡೋದಕ್ಕೆ ಸರ್ಕಾರದವರು ಲೀಸ್ಟ್ ರಿಸ್ಟ್ರಿಕ್ಟಿವ್ ಮೆಜರ್ಸ್ ಗಳನ್ನ ಫಾಲೋ ಮಾಡಿದ್ದಾರೆ ಅನ್ನೋದನ್ನ ಕೂಡ ಎನ್ಶೂರ್ ಮಾಡಬೇಕಾಗತ್ತೆ. ಒಟ್ಟಾರೆಯಾಗಿ ಲೇಖಕರ ಅಭಿಪ್ರಾಯ ಏನು ಅಂತ ಅಂದ್ರೆ, ಇವತ್ತು ಕೋವಿಡ್-19 ಪ್ಯಾಂಡಮಿಕ್ ಅನ್ನು ಫೈಟ್ ಮಾಡೋದಕ್ಕೆ ಅಂತ ಹೇಳಿ ಟೆಕ್ನಾಲಜೀಸ್ ಗಳನ್ನ ಸರ್ಕಾರದವರು ಏನು ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ ಅಥವಾ ಅವುಗಳ ಯೂಸೇಜ್ ಅನ್ನ ಮಾಡ್ಕೊಂಡಿದ್ದಾರೆ, ಅವು ಲೆಜಿಟಿಮೇಟ್ ಆಗಿ ಪಾಲನೆ ಆಗ್ತಾ ಇಲ್ಲ. ಒಂದು ಡ್ರೋನ್ಗಳ ಬಳಕೆ ಆಗಿರ್ಬೋದು ಅಥವಾ ಈ ಆ್ಯಪ್ಗಳಲ್ಲಿ ಪ್ರೈವಸಿಯ ವಿಚಾರ ಆಗಿರ್ಬೋದು, ಇಂತಹ ವಿಚಾರಗಳು ಬಂದಾಗ ಇಲ್ಲಿ ನಮ್ಮ ಸಿವಿಲ್ ರೈಟ್ಸ್ಗಳನ್ನು ನಾವು ಬಿಟ್ಕೊಡುವಂಥ ಸಂದರ್ಭ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ಹೇಳೋದಾದರೆ, ಮುಂದಿನ ದಿನಗಳಲ್ಲಿ ಈ ಪ್ಯಾಂಡಮಿಕ್ಕಿಗೆ ಅಂತ ಹೇಳಿ ಸರ್ಕಾರ ತರುವಂಥ ಯಾವುದೇ ಲಾಸ್ಗಳು ಕಾನ್ಸ್ಟಿಟ್ಯೂಷನ್ ಅನ್ನು ಅಬ್ನಿಗೇಟ್ ಮಾಡುವಂತೆ ಇರಬಾರ್ದು ಅನ್ನುವಂಥದ್ದು ಈ ಲೇಖಕರ ಉದ್ದೇಶ ಅಥವಾ ಅಭಿಪ್ರಾಯ ಆಗಿರುವಂಥದ್ದು. ಕೋವಿಡ್-19 ಅನ್ನುವಂಥದ್ದು ಒಂದು ಯುದ್ಧವೇನಲ್ಲ, ಯುದ್ಧನೇ ಆಗಿದ್ರೂ ಸಹ ನಮ್ಮ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಎಲ್ಲ ಸಮಯದಲ್ಲೂ ಕೂಡ ಅಪ್ಲಿಕಬಲ್ ಆಗೋದಕ್ಕೆ ಅಂತ ಹೇಳಿ ರಚಿತವಾಗಿರುವಂಥ ಕಾನ್ಸ್ಟಿಟ್ಯೂಷನ್ನು. ಶಾಂತಿಯ ಸಂದರ್ಭದಲ್ಲಾದರೂ ಅಷ್ಟೇ, ಕ್ರೈಸಿಸ್ನ ಸಂದರ್ಭದಲ್ಲಾದರೂ ಅಷ್ಟೇ, ಈ ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ ಎಲ್ಲ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತೆಯೇ ನಮ್ಮ ಲಾ ಅನ್ನುವಂಥದ್ದು ಪಾಸ್ ಆಗಬೇಕಾಗುತ್ತೆ. ಹಾಗಾಗಿ ಸರ್ಕಾರದವರು ಈ ಕೋವಿಡ್-19 ಅನ್ನು ಫೈಟ್ ಮಾಡೋದಕ್ಕೆ ತರುವಂಥ ಯಾವುದೇ ಸೊಲ್ಯೂಷನ್ಸ್ಗಳಾದರೂ ಕೂಡ ಇವು ಕಾನ್ಸ್ಟಿಟ್ಯೂಷನಲ್ಲಿ ಲೀಗಲಿ ಲೆಜಿಟಿಮೇಟ್ ಆಗಿದೆಯಾ ಅನ್ನೋದನ್ನ ಅವರು ಗಮನದಲ್ಲಿ ಇಟ್ಟುಕೊಂಡು ಲೀಗಲ್ ಲಾಸ್ಗಳ ಮುಖಾಂತರವಾಗಿ ಇದನ್ನು ತರಬೇಕು ಅನ್ನುವಂಥದ್ದು ಈ ಲೇಖಕರ ಒಟ್ಟಾರೆ ಅಭಿಪ್ರಾಯ ಆಗಿರುವಂಥದ್ದು.
ಈ ಎಡಿಟೋರಿಯಲ್ನ ಆಧಾರದ ಮೇಲೆ ಒಂದು ಮೇನ್ಸ್ ಪ್ರಶ್ನೆಯನ್ನು ನೋಡೋದಾದ್ರೆ, ಅಸೆಸ್ ದಿ ಕನ್ಸರ್ನ್ಸ್ ಅಗೇನ್ಸ್ಟ್ ದಿ ಆರೋಗ್ಯ ಸೇತು ಆ್ಯಪ್ ಅಂಡ್ ಆಲ್ಸೋ ಸಜೆಸ್ಟ್ ಮೆಷರ್ಸ್ ಟು ಅಡ್ರೆಸ್ ದಿ ಕನ್ಸರ್ನ್ಸ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆರೋಗ್ಯ ಸೇತು ಆ್ಯಪ್ ಅನ್ನುವಂಥದ್ದು ಈಗ ನಮಗೆ ಪ್ರಿಲಿಮ್ಸ್ನಲ್ಲೂ ಕೂಡ ಇದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳ್ಬೋದಾಗುತ್ತೆ, ಅಥವಾ ಈ ಆ್ಯಪ್ನಲ್ಲಿ ಇರ್ತಕ್ಕಂಥ ಈ ಲೂಪ್ ಹೋಲ್ಸ್ಗಳು ಏನಿದೆ ಇದ್ರ ಬಗ್ಗೆ ಮೇನ್ಸ್ನಲ್ಲೂ ಕೂಡ ಕ್ರಿಟಿಕಲ್ ಆಗಿ ಅನಲೈಸ್ ಮಾಡುವಂಥ ಪ್ರಶ್ನೆಗಳು ಬರ್ಬೋದಾಗುತ್ತೆ. ಹಾಗಾಗಿ ಈ ಆ್ಯಪ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ನೀವು ಅದರ ಬಗ್ಗೆ ಉತ್ತರಗಳನ್ನು ಬರೆಯುವಂಥದ್ದು ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಅನ್ಸುತ್ತೆ. ಕಡೆಯ ಎಡಿಟೋರಿಯಲ್ ಸಿಗ್ನಲಿಂಗ್ ಸಪೋರ್ಟ್ ಆನ್ RBI ರಿಲೀಫ್ ಫಾರ್ ಮ್ಯೂಚುವಲ್ ಫಂಡ್ಸ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3 ನಾಡಿಯಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೋಬೋದಾಗುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಮ್ಯೂಚುವಲ್ ಫಂಡ್ಸ್ನಲ್ಲಿನ ಲಿಕ್ವಿಡಿಟಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ಅಂತ ಹೇಳಿ ಕಮರ್ಷಿಯಲ್ ಬ್ಯಾಂಕ್ಸ್ಗಳಿಗೆ 50,000 ಕೋಟಿ ರೂಪಾಯಿಗಳನ್ನು ಮ್ಯೂಚುವಲ್ ಫಂಡ್ಸಿಗೆ ಕ್ರೆಡಿಟನ್ನು ನೀಡಲಿಕ್ಕೆ ಅಂತ ಹೇಳಿಬಿಟ್ಟು ರೆಪೋ ರೇಟ್ನಲ್ಲಿ RBI 4.4% ರೆಪೋ ರೇಟ್ನಲ್ಲಿ 3 ಮಂತ್ಸ್ವರೆಗೂ ಈ ಹಣವನ್ನು ಬಳಸ್ಕೊಳ್ಳೋದಕ್ಕೆ ಅಂತ ಹೇಳಿ 50,000 crore ರೂಪೀಸನ್ನು ಮ್ಯೂಚುವಲ್ ಫಂಡ್ಸಿಗೆ ಲಿಕ್ವಿಡಿಟಿಯನ್ನು ಹೆಚ್ಚು ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಮ್ಯೂಚುವಲ್ ಫಂಡ್ಸಿಗೆ ಕ್ರೆಡಿಟನ್ನು ನೀಡೋದಕ್ಕೆ ಅಂತ ಹೇಳಿ ಕಮರ್ಷಿಯಲ್ ಬ್ಯಾಂಕ್ಸ್ಗಳಿಗೆ 50,000 ಕೋಟಿ ರೂಪಾಯಿಯನ್ನು ನೀಡ್ತಿರುವುದರ ಹಿನ್ನೆಲೆಯಲ್ಲಿ ಈ ಎಡಿಟೋರಿಯಲ್ ಅನ್ನು ನೋಡೋಣ. ರಿಸರ್ವ್ ಬ್ಯಾಂಕಿನ ಈ ನಡೆಗೆ ಕಾರಣ ಏನು ಅಂತ ನೋಡೋದಾದ್ರೆ, ಅಮೆರಿಕಾದ ಒಂದು ಪ್ರತಿಷ್ಠಿತ ಫ್ರಾಂಕ್ಲಿನ್ ಟೆಂಪಲ್ಟನ್ ಮ್ಯೂಚುವಲ್ ಫಂಡ್ ಅನ್ನುವಂಥ ಈ ಮ್ಯೂಚುವಲ್ ಫಂಡ್ ಏನಿದೆ, ಈ ಮ್ಯೂಚುವಲ್ ಫಂಡು ಹಲವಾರು ಸ್ಕೀಮ್ಸ್ಗಳನ್ನು ನಡೆಸ್ತಾ ಇರುತ್ತೆ. ಆದರೆ ಇದು ಭಾರತದಲ್ಲಿ ನಡೆಸ್ತಿದ್ದಂಥ 6 ಡೆಪ್ಟ್ ಫಂಡ್ ಮ್ಯೂಚುವಲ್ ಫಂಡ್ಸ್ಗಳೇನಿದೆ ಇವುಗಳನ್ನು ಈಗ ವೈಂಡ್ ಅಪ್ ಮಾಡಿದೆ. ಇದರಿಂದಾಗಿ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿ ಲಿಕ್ವಿಡಿಟಿ ಕ್ರಂಚ್ ಆಗಬಾರದು ಅನ್ನುವ ಉದ್ದೇಶದಿಂದ 50,000 ಕೋಟಿ ರೂಪಾಯಿಯನ್ನು ಮ್ಯೂಚುವಲ್ ಫಂಡ್ಸ್ಗಳಿಗೆ ತಲುಪಿಸೋದಕ್ಕೋಸ್ಕರ ಕಮರ್ಷಿಯಲ್ ಬ್ಯಾಂಕ್ಸ್ಗಳಿಗೆ 3 ತಿಂಗಳವರೆಗೂ RBI ರೆಪೋ ರೇಟ್ನಲ್ಲಿ 50,000 ಕೋಟಿ ರೂಪಾಯಿಯನ್ನು ನೀಡುವಂಥ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಇದರ ಉದ್ದೇಶ ಏನು ಅಂತ ಅಂದರೆ ಫಿನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ಕಾಪಾಡಿಕೊಳ್ಳುವಂಥದ್ದು ಮತ್ತು ಮ್ಯೂಚುವಲ್ ಫಂಡ್ ಹೌಸಸ್ಗಳಲ್ಲಿ ಆಗುವಂಥ ಲಿಕ್ವಿಡಿಟಿ ಕ್ರಂಚ್ ಅನ್ನು ತಡೆಯುವಂಥದ್ದು. ಈ ಉದ್ದೇಶಗಳನ್ನು ಇಟ್ಟುಕೊಂಡು RBIನವರು ಇವತ್ತು 50,000 ಕೋಟಿ ರೂಪಾಯಿಯನ್ನು ಕಮರ್ಷಿಯಲ್ ಬ್ಯಾಂಕ್ಸ್ಗಳಿಗೆ ರೆಪೋ ರೇಟ್ನ ದರದಲ್ಲಿ 3 ತಿಂಗಳವರೆಗೂ ನೀಡಲು ತಯಾರಿರುವಂಥದ್ದು ಮ್ಯೂಚುವಲ್ ಫಂಡ್ಸ್ಗಳಿಗೆ ಕ್ರೆಡಿಟ್ ಅನ್ನು ನೀಡೋದಕ್ಕೋಸ್ಕರ. RBI ಬ್ಯಾಂಕ್ಸ್ಗಳು ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಗೆ ಸಾಲವನ್ನು ನೀಡೋದಕ್ಕೆ ಅಂತ ಹೇಳಿ ಕೆಲವೊಂದು ಇನ್ಸೆಂಟಿವ್ಸ್ಗಳನ್ನು ಬ್ಯಾಂಕ್ಸ್ಗಳಿಗೆ ನೀಡ್ತಾ ಇದೆ. ಅದೇನು ಅಂತ ಅಂದರೆ, ಬ್ಯಾಂಕ್ಸ್ಗಳಿಗೆ ಈಗ ಇರುವಂಥ ಹೆಲ್ತ್ ಟು ಮೆಚುರಿಟಿ ಇನ್ವೆಸ್ಟ್ಮೆಂಟ್ಗಳ ಸೀಲಿಂಗ್ ಎಷ್ಟು ಅಂತ ಅಂದರೆ 25% ಮಾತ್ರ. ಹೆಲ್ತ್ ಟು ಮೆಚುರಿಟಿ ಇನ್ವೆಸ್ಟ್ಮೆಂಟ್ ಅಂದರೆ ಇದನ್ನು HTM ಸೆಕ್ಯೂರಿಟೀಸ್ ಅಥವಾ ಇನ್ವೆಸ್ಟ್ಮೆಂಟ್ ಅಂತ ಕೂಡ ಕರಿತೇವೆ. ಇದೇನು ಅಂತ ಅಂದರೆ, ಈ ಹೆಲ್ತ್ ಟು ಮೆಚುರಿಟಿ ಇನ್ವೆಸ್ಟ್ಮೆಂಟ್ನ ಅಡಿಯಲ್ಲಿ ಯಾವುದಾದ್ರೂ ಸೆಕ್ಯೂರಿಟಿಯನ್ನು, ಬಾಂಡ್ಗಳನ್ನು ಒಂದು ಸಂಸ್ಥೆ ಅಥವಾ ಒಂದು ಕಂಪನಿ ತಗೊಳ್ತು ಅಂತ ಅಂದರೆ ಅವುಗಳಿಗೆ ಫಿಕ್ಸ್ಡ್ ಮೆಚುರಿಟಿ ಇರುತ್ತೆ. ಆ ಮೆಚುರಿಟಿ ಕಂಪ್ಲೀಟ್ ಆಗುವವರೆಗೂ ಅದರ ಓನರ್ ಆಗಿ ತಗೊಂಡಂತ ಸಂಸ್ಥೆಯೇ ಇರುತ್ತೆ. ಇಂಥ ಹೆಲ್ತ್ ಟು ಮೆಚುರಿಟಿ ಇನ್ವೆಸ್ಟ್ಮೆಂಟ್ಗಳನ್ನು 25% ಮಾತ್ರವೇ ಬ್ಯಾಂಕ್ಗಳು ಹೊಂದಿರಬಹುದಾಗಿತ್ತು. ಆದರೆ ಈ ಸೀಲಿಂಗ್ ಅನ್ನ ಈಗ ಬ್ರೀಚ್ ಮಾಡುವಂತೆ ಅವರಿಗೆ ಇನ್ಸೆಂಟಿವೈಸ್ ಅನ್ನು ಮಾಡಿದೆ RBI. ಆದರೆ RBIನವರು ಮಾಡಿರ್ತಕ್ಕಂಥ ಈ 50,000 ಕ್ರೆಡಿಟ್ ಫೆಸಿಲಿಟಿಯನ್ನು RBIನವರು ಮ್ಯೂಚುವಲ್ ಫಂಡ್ಸ್ಗಳಿಗೆ ನೀಡುವಂತೆ ಕಮರ್ಷಿಯಲ್ ಬ್ಯಾಂಕ್ಸ್ಗಳಿಗೆ ನೀಡೋದಕ್ಕೆ ರೆಡಿ ಇದ್ರೂ ಕೂಡ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಈ ರಿಸ್ಕ್ ಅನ್ನು ತಗೊಳ್ಳುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕಮರ್ಷಿಯಲ್ ಬ್ಯಾಂಕ್ಸ್ಗಳು RBIನಿಂದ ರೆಪೋ ರೇಟ್ನ ದರದಲ್ಲಿ ಈ ಹಣವನ್ನು ಬಾರೋ ಮಾಡಿ ಅದನ್ನು ಮ್ಯೂಚುವಲ್ ಫಂಡ್ಸ್ಗಳಿಗೆ ಲೆಂಡ್ ಮಾಡಬಹುದಾಗುತ್ತೆ. 2 to 2.5% ಪ್ರಾಫಿಟ್ ಮಾರ್ಜಿನ್ ಅನ್ನು ಇಟ್ಕೊಳ್ಳೋದ್ರ ಮುಖಾಂತರವಾಗಿ. ಈ ಪ್ಯಾಂಡಮಿಕ್ನಿಂದಾಗಿ ಉಂಟಾಗಿರುವಂತಹ ಕ್ರೈಸಿಸ್ನ ಸಮಯದಲ್ಲಿ ಫಿನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ಕಾಪಾಡಿಕೊಳ್ಳೋದಕ್ಕೆ RBI ತಗೊಂಡಂಥ ಮೆಷರ್ಸ್ಗಳು ಯಾವುದು ಅಂದಾಗ ಇದು ಕೂಡ ಒಂದು ಮಹತ್ವದ ನಿರ್ಧಾರ ಆಗಿರುತ್ತೆ. ಇದು ಕೂಡ ಒಂದು ಪಾಯಿಂಟ್ ಆಗಿ ನೀವು ಇಂಪಾರ್ಟೆಂಟ್ ಆಗಿ ಮೇನ್ಸ್ನಲ್ಲಿ ಉತ್ತರವನ್ನು ನೀಡಬೇಕಾಗುತ್ತೆ. ಈ ಎಡಿಟೋರಿಯಲ್ನ ಆಧಾರದ ಮೇಲೆ ಒಂದು ಮೇನ್ಸ್ ಪ್ರಶ್ನೆಯನ್ನು ನೋಡೋದಾದ್ರೆ, ವಾಟ್ ಮೆಜರ್ಸ್ ವರ್ ಅನೌನ್ಸ್ಡ್ ಬೈ ದ RBI ಟು ಡೀಲ್ ವಿತ್ ದ COVID-19 ಇಂಪ್ಯಾಕ್ಟ್ ಆನ್ ದಿ ಎಕಾನಮಿ, ಕ್ರಿಟಿಕಲಿ ಅನಲೈಸ್. ಇಂಥ ಪ್ರಶ್ನೆಗಳನ್ನು ನಾವು ನೋಡಬಹುದಾಗುತ್ತೆ. ಹಾಗಾಗಿ RBI ತಗೊಳ್ಳುವಂಥ ಎಲ್ಲ ಮೆಜರ್ಸ್ಗಳನ್ನು ನೀವು ಒಂದು ಕಡೆ ಲಿಸ್ಟ್ ಡೌನ್ ಮಾಡ್ಕೊಳ್ತಾ ಹೋಗಿ ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡ್ತಾ ಹೋಗಿ ಆಗ ಮೇನ್ಸ್ನಲ್ಲಿ ಒಳ್ಳೆಯ ಉತ್ತರಗಳನ್ನು ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಂದಿನ ಪ್ರಿಲಿಮ್ಸ್ ಪ್ರಶ್ನೆಗಳನ್ನು ನೋಡೋಣ. ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಬೌಟ್ ದ ಫೈಂಡಿಂಗ್ಸ್ ಆಫ್ ದಿ ರಿಪೋರ್ಟ್ ಆಫ್ ದಿ US ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ವಿಚ್ ಇಂಡಿಯಾ ಸ್ಟ್ರಾಂಗ್ಲಿ ರಿಜೆಕ್ಟೆಡ್ ಅನ್ನೋದಾಗಿದೆ. ಇಲ್ಲಿ USನ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ಅಂತ ಹೇಳಿ ಇರುವಂಥ ಒಂದು ಸಂಸ್ಥೆಯು ಒಂದು ರಿಪೋರ್ಟ್ ಅನ್ನು ಹೊರತಂದಿದ್ದು ಅದರಲ್ಲಿ ಇರ್ತಕ್ಕಂಥ ಕೆಲವು ಅಂಶಗಳನ್ನು ಇಂಡಿಯಾ ಸ್ಟ್ರಾಂಗ್ ಆಗಿ ರಿಜೆಕ್ಟ್ ಮಾಡಿದೆ. ಇದರಲ್ಲಿ ಈ ರಿಪೋರ್ಟ್ನ ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನು ನಾವು ಗುರುತಿಸಬೇಕಾಗುತ್ತೆ. ಮುಂದಿನ ಪ್ರಶ್ನೆಯಲ್ಲಿ ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್ ಅಬೌಟ್ ದ ರಿಲೇಷನ್ ಬಿಟ್ವೀನ್ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂಡ್ ಡಿಸಾಲ್ವ್ಡ್ ಆಕ್ಸಿಜನ್ ಡಿಮ್ಯಾಂಡ್ ಇನ್ ದ ವಾಟರ್ ಅಂತ ಕೇಳ್ತಾ ಇದ್ದಾರೆ. BOD ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡಿಗೂ ಹಾಗೂ ಡಿಸಾಲ್ವ್ಡ್ ಆಕ್ಸಿಜನ್ ನೀರಿನಲ್ಲಿರ್ತಕ್ಕಂಥ ಡಿಸಾಲ್ವ್ಡ್ ಆಕ್ಸಿಜನ್ಗೂ ಈ ಎರಡರ ನಡುವೆ ಇರ್ತಕ್ಕಂಥ ರಿಲೇಷನ್ಶಿಪ್ನ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನು ನಾವಿಲ್ಲಿ ಗುರುತಿಸಬೇಕಾಗುತ್ತೆ. ಇವತ್ತು ನಾವು ಇದರ ಬಗ್ಗೆ ಆರ್ಟಿಕಲ್ ಅನ್ನು ಡಿಸ್ಕಸ್ ಮಾಡಿಲ್ಲದೆ ಇದ್ರೂ ಕೂಡ ಇದ್ರ ಬಗ್ಗೆ ನಾವು ಹಿಂದಿನ ವಾರಗಳಲ್ಲಿ ಆರ್ಟಿಕಲ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೇವೆ. ಅದನ್ನು ಒಮ್ಮೆ ಮತ್ತೆ ನೀವು ರೀಕಾಲ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ BOD ಮತ್ತು DOನ ಬಗ್ಗೆ ಮತ್ತೊಮ್ಮೆ ನೀವು ಓದ್ಕೊಳ್ಳೋದ್ರ ಮುಖಾಂತರವಾಗಿ ಈ ಪ್ರಶ್ನೆಗೆ ಉತ್ತರವನ್ನು ನೀಡಿ.
ಮುಂದಿನ ಪ್ರಶ್ನೆಯಲ್ಲಿ ರೀಸೆಂಟ್ಲಿ ದೇರ್ ಆರ್ ಡಿಬೇಟ್ಸ್ ಅಬೌಟ್ ದ ಎಫಿಷಿಯನ್ಸಿ ಆಫ್ ಪ್ಲಾಸ್ಮಾ ಥೆರಪಿ ಫಾರ್ COVID-19 ಪೇಷಂಟ್ಸ್. ಇನ್ ದಿಸ್ ಕಂಟೆಕ್ಸ್ಟ್ ಸೆಲೆಕ್ಟ್ ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್ ರಿಗಾರ್ಡಿಂಗ್ ದಿ ಪ್ರೊಸೀಜರ್ ಇನ್ವಾಲ್ವ್ಡ್ ಇನ್ ದ ಪ್ಲಾಸ್ಮಾ ಥೆರಪಿ ಅಂತ ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ಪ್ಲಾಸ್ಮಾ ಥೆರಪಿಯನ್ನು COVID-19 ಪೇಷಂಟ್ಸ್ಗಳಿಗೆ ಟ್ರೀಟ್ಮೆಂಟ್ ಆಗಿ ಬಳಸುವಂಥ ವಿಚಾರವಾಗಿ ಡಿಬೇಟ್ಸ್ಗಳು ಅಂದರೆ ಚರ್ಚೆಗಳು ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ಲಾಸ್ಮಾ ಥೆರಪಿಯಲ್ಲಿ ಇನ್ವಾಲ್ವ್ ಆಗುವಂಥ ಪ್ರೊಸೀಜರ್ಸ್ಗಳನ್ನು ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನು ನಾವಿಲ್ಲಿ ಗುರುತಿಸಬೇಕಾಗುತ್ತೆ. ಇಂದಿನ ಕಡೆಯ ಪ್ರಶ್ನೆಯಲ್ಲಿ ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ ಆಫ್ 2018 ಆರ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. 2018ರ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ನ ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನು ಗುರುತಿಸಬೇಕಾಗುತ್ತೆ. ಈ ಪ್ರಶ್ನೆಗಳ ಉತ್ತರವನ್ನು ನಾಳೆ ಡಿಸ್ಕಸ್ ಮಾಡೋಣ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.